ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರ್ತಕ್ಕಂಥ ಮೀನ್ಸ್ 16 ಜೂನ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ, ಮೊದಲ ಪ್ರಶ್ನೆ ಅಂತ ನೋಡೋಕ್ಕಿಂತ ಮುಂಚೆ ನಿಮಗೆ ಮತ್ತೆ ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ, ಈ 2025ರ ಪದ್ಮಶ್ರೀ ಪ್ರಶಸ್ತಿಗಳನ್ನು, ಪದ್ಮ ಪ್ರಶಸ್ತಿಗಳನ್ನು ಸ್ಪೆಷಲಿ ಪದ್ಮ ಪ್ರಶಸ್ತಿಗಳು ಎಷ್ಟಿದೆ ಅಂದರೆ ಟೋಟಲಿ 139 ಜನ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಳ್ಳಿ. ಹಾಗೆ ಈ ಶಾರ್ಟ್ ಕೀಗಳ ಮೇಲೆ ಪ್ರಶ್ನೆನ ಕೇಳ್ತಾ ಇದ್ದಾನೆ, ಇದನ್ನು ನೋಡ್ಕೊಳ್ಳಿ. ಯಾಕೆಂದರೆ ಇವು ಮಿಸ್ ಆಗದೆ ನಿಮಗೆ ಕ್ವಶನ್ನ ಮೀನ್ಸ್ ನಿಮಗೆ ಒಂದು ಪಾಯಿಂಟ್ಸ್ನ ತಂದು ಕೊಡ್ತಕ್ಕಂತಹ ಟಾಪಿಕ್ಗಳು ಇವೆರಡೂ ಕೂಡ, ಸರಿನಾ? ಇವೆರಡೂ ಮೇಲೆ ನೀವು ಬಿಟ್ಟು ಹೋಗಬೇಡಿ. ಒಂದು ಪದ್ಮ ಪ್ರಶಸ್ತಿ 2025 ಹಾಗೆ ಈ ಶಾರ್ಟ್ ಕೀಗಳ ಬಗ್ಗೆ, ಸರಿನಾ? ಸೊ ಇಷ್ಟು ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ ಅಂದರೆ, ಈ ರೋಹಟಾಂಗ್ ಪಾಸ್ ಯಾವ ಪರ್ವತದ ಮೇಲೆ ಕಂಡು ಬರುತ್ತದೆ ಅಂತ ಕೇಳಿದಾನೆ. ಈ ರೋಹಟಾಂಗ್ ಪಾಸ್ ಅನ್ನೋದು ಯಾವ ಒಂದು ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಈ ಪಾಸ್ ಆಗಿದೆ ಅಂತ ಕೇಳಿದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಕುಮಾವೂನ್ ಶ್ರೇಣಿ, ಪೀರ್ ಪಂಜಾಲ್ ಶ್ರೇಣಿ, ಕುನ್ಲೂನ್ ಶ್ರೇಣಿ ಮತ್ತೆ ಈ ಅಸ್ಸಾಂ ಶ್ರೇಣಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಬಿ, ಪೀರ್ ಪಂಜಾಲ್ ಶ್ರೇಣಿ ಆಗುತ್ತೆ. ಯಾವುದು ಈ ರೋಹಟಾಂಗ್ ಪಾಸ್ ಅನ್ನೋದು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಯಾವುದು ರೋಹಟಾಂಗ್ ಪಾಸ್ ಅನ್ನೋದು, ಅಥವಾ ಯಾವ ಒಂದು ಶ್ರೇಣಿಯಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದ್ರೆ ಈ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಕಂಡುಬರುತ್ತೆ. ಈ ಪೀರ್ ಪಂಜಾಲ್ ಶ್ರೇಣಿ ಯಾವ್ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದ್ರೆ ಈ ಜಮ್ಮು ಕಾಶ್ಮೀರ, ಹಾಗೆ ಪಂಜಾಬಿನ ಭಾಗ, ಹಾಗೆ ಈ ಹಿಮಾಚಲ ಪ್ರದೇಶ ಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ಶ್ರೇಣಿಯಾಗಿದೆ. ಯಾವುದು ಪೀರ್ ಪಂಜಾಲ್ ಶ್ರೇಣಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ನಾರ್ಮಲಿ ಫಿಸಿಕಲ್ ಜಿಯೋಗ್ರಫಿ ಯಾರು ಓದಿರ್ತಾರಲ್ವಾ, ಫಿಸಿಕಲ್ ಜಿಯೋಗ್ರಫಿ ಅದ್ರಲ್ಲಿ ನೀವು ಜಿಯೋಗ್ರಫಿ ಒಟ್ಟಿನಲ್ಲಿ ನೀವು ಓದಿದ್ರೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುತ್ತೆ. ಏನಿಲ್ಲ, ಸಿಂಪಲ್ ಕ್ವಶನ್ ಇದು. ಅದಾದ ನಂತರ ನಿಮಗೆ ಈ ಪಾಸ್ಗಳ ಮೇಲೆ ಪ್ರಶ್ನೆನ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಇವಾಗ, ಸರಿನಾ? ಇದು ನ್ಯೂ ಟಾಪಿಕ್, ಇವಾಗ ಈ ಒಂದು ಸೆಷನಲ್ಲಿ ನ್ಯೂ ಟಾಪಿಕ್ ಇದು. ಸೊ ಅದಕ್ಕೆ ಪಾಸ್ಗಳ ಮೇಲೆ ಪ್ರಶ್ನೆನ ಕೇಳ್ತಾ ಇದ್ದಾನೆ, ನೋಡ್ಕೊಂಡು ಹೋಗಿ. ಇದೇ ಒಂದೇ ಕ್ವಶನ್ ಕೇಳಿಲ್ಲ, ಪಾಸ್ ಮೇಲೆ 2 ಕ್ವಶನ್ ಕೇಳಿದ್ದಾನೆ. ಇದೇ ಒಂದು ಸೆಷನಲ್ಲಿ ಇದೇ ಒಂದು ಪಾಸ್ಗಳ ಮೇಲೆ 2 ಪ್ರಶ್ನೆ ಕೇಳಿದ್ದಾನೆ. ಸೊ ಅದಕ್ಕೆ ನೋಡ್ಕೊಂಡು ಹೋಗಿ. ಇವಾಗ ರೋಹಟಾಂಗ್ ಪಾಸ್ ಆಯಿತು, ಅದಾದ ನಂತರ ಇನ್ನೊಂದು ಬಾರಲಾಚಾ ಪಾಸ್ ಅಂತ ಬರುತ್ತೆ. ಇನ್ನು ಬಾರಲಾಚಾ ಲಾಚಾ ಅಂತಂದರೆ ಅದರಲ್ಲಿ ನಾವು ಪಾಸ್ ಅಂತ ನಾವೇನು ಇಂಗ್ಲೀಷಲ್ಲಿ ಹೇಳ್ತೀವಲ್ವ, ಬಾರಲಾಚಾ ಅಂದರೂ ಕೂಡ ನಿಮಗೆ ಅಗೇನ್ ಪಾಸ್ ಅಂತ 2 ಸರಿ ಹೇಳಿದಾಗೆ ಅಲ್ಲಿ ಲೋಕಲ್ ಭಾಷೆಯಲ್ಲಿ, ಸರಿನಾ? ಈ ಬಾರಲಾಚಾ ಪಾಸ್ ಅನ್ನೋದು ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಅಗೇನ್ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ಶಿಪ್ಕಿಲಾ ಪಾಸ್ ಅಂತ ಕಂಡುಬರುತ್ತೆ. ಇದು ಕೂಡ ನಿಮಗೆ ಹಿಮಾಚಲ ಪ್ರದೇಶದಲ್ಲೇ ಕಂಡುಬರ್ತಕ್ಕಂಥ ಒಂದು ಪಾಸ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿದ್ದಾವೆ ಎರಡೂ ಕೂಡ. ಹಾಗೆ ನಿಮಗೆ ಇನ್ನೊಂದು ಯಾವುದು ಬರುತ್ತೆ ಅಂದರೆ ಈ ದೆಬ್ಸಾ ಪಾಸ್ ಅಂತ ಕಂಡುಬರುತ್ತೆ. ಈ ದೆಬ್ಸಾ ಪಾಸ್ ಕೂಡ ನಿಮಗೆ ಇದೇ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಪಾಸ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಇನ್ನೊಮ್ಮೆ ಒಂದು ರೋಹಟಾಂಗ್ ಪಾಸು, ಇನ್ನೊಂದು ಈ ದೆಬ್ಸಾ ಪಾಸು, ಅದಾದ ನಂತರ ನಿಮಗೆ ಯಾವ್ದು ಹೇಳಿದೆ, ಈ ಶಿಪ್ಕಿಲಾ ಪಾಸ್, ಸರಿನಾ? ಸೊ ಈ 3 ಪಾಸ್ಗಳು ನಿಮ್ಗೆ ಎಲ್ಲಿ ಕಂಡುಬರ್ತವೆ ಅಂದರೆ ಇದೇ ಒಂದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಪಾಸ್ಗಳಾಗಿದ್ದಾವೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಏನು ಕೆಲಸ ಮಾಡುತ್ತದೆ, ಅದರ ಕಾರ್ಯ ಏನು ಅಂತ ಕೇಳಿದ್ದಾನೆ, ಸರಿನಾ? ಈ ಪೆರಿಫೆರಲ್ ನರ್ವಸ್ ಸಿಸ್ಟಮ್ PNS ಇದೆ ಅಲ್ವಾ, ಈ PNSನ ಕಾರ್ಯವೇನು ಅಂತ. ಸೊ ಏನಿದೆ ಕಾರ್ಯ ಅಂತ ನೋಡೋದಾದ್ರೆ ಈ PNS ಪೆರಿಫೆರಲ್ ನರ್ವಸ್ ಸಿಸ್ಟಮ್ನ ಮುಖ್ಯ ಕಾರ್ಯವೇನೆಂದರೆ ಕೇಂದ್ರ ನರಮಂಡಲವನ್ನು ಮೆದುಳು ಮತ್ತು ಬೆನ್ನು ಹುರಿ ದೇಹದ ಇತರೆ ಭಾಗಗಳಿಗೆ ಸಂಪರ್ಕಿಸುವುದು. ಇದು ದೇಹದ ವಿವಿಧ ಭಾಗಗಳಿಂದ ಮಾಹಿತಿಯನ್ನು ಮೀನ್ಸ್ ಆ ಮಾಹಿತಿ ಏನು ಅಂದರೆ ಸ್ಪರ್ಶ, ನೋವು, ತಾಪಮಾನದಂತಹ ಕೇಂದ್ರ ನರಮಂಡಲಕ್ಕೆ ರವಾನಿಸುತ್ತದೆ. ಮಾಹಿತಿ ಏನಿದಾವಲ್ವಾ, ಈ ಎಲ್ಲ ಮಾಹಿತಿಗಳನ್ನು ಕೇಂದ್ರ ನರಮಂಡಲಕ್ಕೆ ರವಾನೆ ಮಾಡ್ತದೆ ಮತ್ತು ಅಲ್ಲಿಂದ ಆದೇಶಗಳನ್ನು ತೆಗೆದುಕೊಂಡು ಅಂಗಗಳಿಗೆ ಕಳುಹಿಸುತ್ತದೆ. ಇದರಿಂದ ದೇಹವು ಬಾಹ್ಯ ಪರಿಸರಕ್ಕೆ ಪ್ರತಿಕ್ರಿಯಿಸಬಹುದು. ಇವಾಗ ನಿಮ್ಮ ಮೈ ಮೇಲೆ ಏನಾದರೂ ಚಾ ಚೆಲ್ತು ಅಂತಂದರೆ, ಟೀ ಚೆಲ್ತು ಅಂದರೆ, ಕಾಫಿ ಚೆಲ್ತು ಅಂದರೆ, ಬಿಸಿ ಬಿಸಿ ಏನಾಗಿ ನೀರು ಬಿತ್ತು ಅಂದರೆ ಯಾವುದು ಒಂದು ಅಲ್ಲಿ ಕಾರ್ಯನಿರ್ವಹಿಸ್ತದೆ, ಯಾವುದು ಇರಬೇಕಾಗಿತ್ತು ಅಲ್ಲಿ ಅಂದರೆ ಈ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಇರಬೇಕು. ಅದಿದ್ರೆ ನಿಮಗೆ ಇಲ್ಲಿಂದೆಲ್ಲ ಮೆಸೇಜ್ ತೊಗೊಂಡು ಹೋಗ್ತದೆ, ಅಲ್ಲಿಂದ ಮೆಸೇಜ್ ತೊಗೊಂಡು ಬರ್ತದೆ, ಲೈಕ್ ನಿಮ್ಮ ಜಿಯೋ ಸಿಮ್ ಇದ್ದಾಗ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕಂಪ್ಯೂಟರ್ನಲ್ಲಿ ಮುಂದಿನ ಸಾಲಿಗೆ ಹೋಗಲು ನೀವು ಏನು ಒತ್ತಬೇಕು ಅಂತ ಕೇಳಿದ್ದಾನೆ. ಇವಾಗ ಏನು ಒತ್ತಬೇಕು ಅಂತ ನೋಡೋದಾದರೆ ಎಂಟರನ್ನು ನೀವು ಒತ್ತಿದ್ರೆ ಸಾಕು, ಸರಿನಾ? ಸೊ ನೀವು ಎಂಟರ್ ಒತ್ತಿದ್ರೆ ನೆಕ್ಸ್ಟ್ ಒಂದು ಲೈನ್ಗೆ ಹೋಗ್ತದೆ. ಜಸ್ಟ್ ಸಿಂಪಲ್ ಅದು ಕ್ವಶನ್ ಅದು. ಅದಾದ ನಂತರ ಈ ಎಕ್ಸೆಲ್ ಶೀಟ್ನಲ್ಲಿ ಮುಂದಿನ ಸೆಲ್ಗೆ ಹೋಗಲು ಏನು ಒತ್ತಬೇಕು ಅಂತ ಕೇಳ್ತಾರೆ. ಸೊ ಅಲ್ಲಿ ನೀವು ಟ್ಯಾಬನ್ನು ಒತ್ತಬೇಕು. ಈ ಟ್ಯಾಬನ್ನು ಒತ್ತಿದ್ರೆ ಮುಂದಿನ ಒಂದು ಸೆಲ್ಗೆ ಹೋಗ್ತದೆ, ಸರಿನಾ? ಸೊ ಒಂದು ಸೆಲ್ಲಲ್ಲಿ ಇರುತ್ತೆ, ಆ ಒಂದು ಸೆಲ್ಲಿಂದ ಈ ಒಂದು ಸೆಲ್ಲಿಂದ ನೀವು ಮುಂದಿನ ಸೆಲ್ಲಿಗೆ ಹೋಗಬೇಕು ಅಂದರೆ ಈ ಟ್ಯಾಬನ್ನು ನೀವು ಒತ್ತಬೇಕು, ಸರಿನಾ? ಇಲ್ಲಾಂದರೆ ನೀವು ಯಾರೋ ಒತ್ತಿದ್ರು ಕೂಡ ಹೋಗುತ್ತೆ, ಇಲ್ಲಾಂದರೆ ಮೌಸಿಂದ ಕ್ಲಿಕ್ ಮಾಡಿದ್ರು ಕೂಡ ಹೋಗುತ್ತೆ. ಬಟ್ ಏನು ಒಂದು ಸ್ಪೆಸಿಫಿಕ್ ಒಂದು ಕೀ ಅಂತಂದರೆ ಈ ಟ್ಯಾಬ್ ಕೀ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕಂಪ್ಯೂಟರ್ನಲ್ಲಿ ಫೈಲ್ಗಳನ್ನು ಸುರಕ್ಷಿತವಾಗಿಡಲು ಏನು ಮಾಡಬಹುದು ಅಂತ ಕೇಳಿದ್ದಾರೆ, ಸರಿನಾ? ಸೊ ಅಲ್ಲಿ ಆಪ್ಷನ್ ಏನು ಕೊಟ್ಟಿದ್ದ ಅಂತೆ, ಈ
ಬೇರೆ ಬೇರೆ ಲೈಕ್ ಇವಾಗ ಬಲವಾದ ಪಾಸ್ವರ್ಡ್ಗಳನ್ನು ಅಳವಡಿಸುವುದು ಮತ್ತು ಎನ್ಕ್ರಿಪ್ಷನ್ ಮಾಡೋದು, ಅದಾದ ನಂತರ ಈ ಫೋಲ್ಡರ್ಗಳನ್ನು ಕ್ರಿಯೇಟ್ ಮಾಡಿ ಫೋಲ್ಡ್ರಲ್ಲಿ ಆ ಫೈಲ್ಗಳನ್ನು ಇಡುವುದು ಅಂತ ಕೊಟ್ಟಿದ್ದಂತೆ. ಸೊ ಫೋಲ್ಡ್ರಲ್ಲಿ ಜಸ್ಟ್ ನೀವು ಫೈಲ್ ಇಟ್ಟರೆ ಅದು ಸೇಫ್ಟಿ ಅಲ್ಲ, ಸರಿನಾ? ಆ ಫೋಲ್ಡ್ರಲ್ಲಿ ಫೈಲ್ ಇಟ್ಟು ಆ ಫೋಲ್ಡರ್ಗೆ ನೀವು ಎನ್ಸ್ಕ್ರಿಪ್ಷನ್ ಹಾಕಿದರೆ, ಎನ್ಸ್ಕ್ರಿಪ್ಟ್ ನೀವು ಏನಾದರೂ ಮಾಡಿದರೆ, ಹಾಗೆ ಅದಕ್ಕೆ ಏನಾದರೂ ನೀವು ಸೆಕ್ಯೂರಿಟಿ ಪಾಸ್ವರ್ಡ್ ಏನಾದರೂ ಇಟ್ಟರೆ ಅವಾಗ ಅದು ಸುರಕ್ಷಿತವಾಗಿರುತ್ತೆ, ಸರಿನಾ? ಸೊ ಈ ರೀತಿ ಇದೇನಿಲ್ಲ, ಇದು ಡಮ್ಮಿ ಕ್ವಶನ್. ಇದು ಈ ಕ್ವಶನ್ ಏನಿದೆ ಅಲ್ವಾ, ಡಮ್ಮಿ ಕ್ವಶನ್ ಅಂತ ಹೇಳ್ಬೋದು. ಯಾಕೆಂದರೆ ನೀವು ಆಪ್ಷನ್ 4 ಆಪ್ಷನ್ ನೋಡಿದ್ರೆ ಒಂದು ಆಪ್ಷನ್ ನಿಮಗೆ ಚೂಸ್ ಅಂತ ಹೇಳುತ್ತೆ, ಮೈಂಡ್ ಹೇಳುತ್ತೆ, 6 ಸೆನ್ಸ್ ಹೇಳುತ್ತೆ ಇದು ಹಾಕು 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 ಅಂತ, ಅವಾಗಲ್ಲಿ ಟಿಕ್ ಮಾಡಿ ಬಂದ್ಬಿಡ್ಬೇಕಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1991 ಜಾಗತೀಕರಣದ ನಂತರ ಯಾವ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಅಂತ ಹೇಳಿದ್ದಾನೆ. ಸೊ ಈ ಕ್ವಶನ್ ಸ್ವಲ್ಪ ನಿಮಗೆ ಅಲ್ಲಿ ಡೌಟ್ ಬರ್ಬೋದು, ಯಾಕಂದರೆ 1991 ಇದೆ, ಈ WTO ಸ್ಟಾರ್ಟ್ ಆಗಿರೋದು 1995 ಜನವರಿ 1ರಂದು. ಬಟ್ ಅಲ್ಲಿ ಆಪ್ಷನ್ ನೋಡಿದಾಗ ಯಾವ ಆಪ್ಷನಲ್ಲಿ ನಿಯರ್ ಬೈ ಇದೆ ಅಂತ ನೋಡಿ ನೀವು ಹಾಕ್ಬೋದು. ಈ 1991 ಜಾಗತೀಕರಣ ಏನಾಗುತ್ತಲ್ವಾ, ಈ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ನ್ಯೂ ಎಕನಾಮಿಕ್ ಪಾಲಿಸಿ ಏನು ಬರುತ್ತಲ್ವಾ, NEP. ಸೊ ಇದು ಬಂದಾಗ ನೆಕ್ಸ್ಟ್ ಯಾವ್ದು ಬರುತ್ತೆ, ಸ್ಥಾಪನೆ ಆಗುತ್ತೆ, ಈ WTO ಸ್ಥಾಪನೆ ಆಗುತ್ತೆ. ಯಾವುದರ ಬದಲಾಗಿ WTO ಸ್ಥಾಪನೆ ಆಯಿತು ಅಂತ ನೋಡೋದಾದ್ರೆ ಈ ಗ್ಯಾಟ್ನ ಬದಲಾಗಿ ಈ WTO ಸ್ಥಾಪನೆ ಆಗುತ್ತೆ. ಹಾಗೆ ಇದೇ ಸ್ಥಾಪಕ ದೇಶಗಳಲ್ಲಿ ನಮ್ಮ ಭಾರತ ದೇಶವೂ ಕೂಡ ಒಂದಾಗಿದೆ. ನಮ್ಮ ಭಾರತ ದೇಶ ಏನಿದೆ ಅಲ್ವಾ, ಇದೇ ಸ್ಥಾಪಕ ದೇಶಗಳಲ್ಲಿ ಒಂದಾಗಿದೆ. ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತ ದೇಶ ಈ WTOನ ಸೇರ್ಕೊಂಡಿದ್ದು ಇದೇ ಒಂದು 1995ರಲ್ಲಿ, ಸರಿನಾ? ಈ ರಷ್ಯಾ ಮತ್ತು ಚೀನಾ ಮುಂದ್ಗಡೆ ಸೇರ್ಕೊಳ್ತವೆ, ಮುಂದೆ ಬಂದು ಸೇರ್ಕೊಳ್ತವೆ. ಹಾಗೆ ರೀಸೆಂಟ್ ಆಗಿ 101ನೇ ದೇಶ ಸೇರ್ಪಡೆಯಾಗಿದೆ. ಯಾವುದಕ್ಕೆ? ಇದೇ WTOಗೆ. ಯಾವುದು ಅಂತ ಹೇಳ್ಬೋದಾ? ನಿಕರ್ಗೋವಾ ಅಂತ ಒಂದು ದೇಶ ಕಂಡು ಬರುತ್ತೆ, ಸರಿನಾ? ನನ್ನ ಪ್ರೊನೌನ್ಸಿಯೇಷನ್ ರಾಂಗ್ ಇರದೆ ಏನೋ ರೈಟ್ ಇದೆ ಗೊತ್ತಿಲ್ಲ, ನಿಕರ್ಗೋವಾ ಅಂತ, ಓಕೆ, ನಿಕರಂಗೋವಾ ಹಿಂಗೆ ಏನೋ ಇದೆ, ಸಮಥಿಂಗ್ ಸೇಮ್ ಇದೆ, ಬಟ್ ನನ್ನ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗ್ತಿಲ್ಲ. ಬಟ್ ನೈಜೀರಿಯಾ ಅಲ್ಲ, ನಮೀಬಿಯಾ ಅಲ್ಲ, ಸರಿನಾ? ಇನ್ನೊಂದು ಅದೇ ಸೇಮ್ ಇದೆ ಅಲ್ವಾ, ನಿಕರ್ಗೋವಾ ಅಂತ. ಆ ಒಂದು ದೇಶ 101ನೇ ಸದಸ್ಯ ರಾಷ್ಟ್ರವಾಗಿದೆ. ಯಾವುದಕ್ಕೆ? ಈ WTOಗೆ. ಕೇಳ್ಬೋದು, ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1991ರಲ್ಲಿ ಯಾವ ಸಮಿತಿ ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರಲು ಶಿಫಾರಸು ಮಾಡಿದರು ಅಂತ ಕೇಳಿದ್ದಾರೆ. ಸೊ ಈ ನರಸಿಂಹನ್ ಸಮಿತಿ ಅನ್ನೋದು ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರಲು ಶಿಫಾರಸು ಮಾಡಿರತಕ್ಕಂತಹ ಒಂದು ಸಮಿತಿಯಾಗಿದೆ. ಹಾಗೆ ಈ ತೆರಿಗೆ ಸುಧಾರಣೆಯನ್ನು ಮಾಡಲು ಯಾವ ಒಂದು ಸಮಿತಿ ನೇಮಕ ಮಾಡಿದ್ರು? ಇದೆ ಒಂದು 1991ರಲ್ಲಿ, ಅಂದರೆ ಚೆಲ್ಲಯ್ಯ ಸಮಿತಿ, ಸರಿನಾ? ಹೇಗೆ ನೆನ್ಪಿಟ್ಕೋಬೇಕು ಸರ್, ಇವಾಗ ತೆರಿಗೆಯನ್ನು ಹೇಗೆ ಎದುರು ಚೆಲ್ತಾ ಇದ್ದೀವಿ ನಾವು ಅಂದರೆ ಈ ದೇಶದ ಮೇಲೆ ಚೆಲ್ತಾ ಇದ್ದೀವಿ, ಸರಿನಾ? ಒಂದು 5-6% ಜನ ಏನು ನಮ್ಮ ಭಾರತ ದೇಶದಲ್ಲಿ ಇದ್ದಾರಲ್ವಾ, ಸಾಕಷ್ಟು ತೆರಿಗೆನ ಚೆಲ್ತಾ ಇದ್ದಾರೆ, ಸರಿನಾ? ಇವರೆಲ್ಲರೂ ಕೂಡ ಹೇಗೆ ಅಂದರೆ ಸಮ್ ಮಿಡಲ್ ಕ್ಲಾಸು ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಇರಬಹುದೇನೋ. ಈ 5-6% ಏನಿದಾರಲ್ವಾ, ಇವರೆಲ್ಲರೂ ಕೂಡ ಮಿಡಲ್ ಕ್ಲಾಸ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸು. ಇವಾಗ ಅವ್ರ ಹತ್ರ ಒಂದು ಪ್ರೈವೇಟ್ ಜಾಬ್ ಆಗಿರಲಿ ಅಥವಾ ಒಂದು ಗೌರ್ಮೆಂಟ್ ಜಾಬ್ ಆಗಿರಲಿ, ಏನೇ ಒಂದು ಜಾಬ್ ಆಗಿರಲಿ, ಸರಿನಾ? ಮ್ಯಾಕ್ಸಿಮಮ್ ಈ ಒಂದು ಟ್ಯಾಕ್ಸ್ ಕಟ್ತಾ ಇರೋರು ಮಿಡಲ್ ಕ್ಲಾಸ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್, ನೆನ್ಪಿಟ್ಕೊಳ್ಳಿ ನಮ್ಮ ಭಾರತ ದೇಶದಲ್ಲಿ, ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಶ್ವ ಆರೋಗ್ಯ ಶೃಂಗಸಭೆ ಪ್ರಾದೇಶಿಕ ಸಭೆಯು ಏಪ್ರಿಲ್ 25ರಿಂದ 27ರವರೆಗೆ 2025ರಲ್ಲಿ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಇದು ಎಲ್ಲಿ ನಡೀತದೆ ಅಂತ ನೋಡೋದಾದರೆ ಈ ದೆಹಲಿಯಲ್ಲಿ ನಡೀತದೆ. ಯಾವುದು? ಪ್ರಾದೇಶಿಕ ಒಂದು ಸಭೆಯನ್ನು, ಸರಿನಾ? ಸೊ ಇದ್ರದ್ದು ಮುಖ್ಯ ಥೀಮ್ ಏನಾಗಿತ್ತು ಅಂತ ನೋಡೋದಾದರೆ ಆರೋಗ್ಯ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರವೇಶವನ್ನು ಹೆಚ್ಚಿಸುವುದು ಅಂತ ಹೇಳಿದ್ದಾರೆ, ಸರಿನಾ? ಸೊ ಇದು ಎಲ್ಲಿ ಅಂದರೆ ಈ ಭಾರತ್ ಮಂಟಪದಲ್ಲಿ ನಡೆದಿದೆ. ಯಾವುದು? ಈ ಒಂದು ಆರೋಗ್ಯ ಶೃಂಗಸಭೆ, ವಿಶ್ವ ಆರೋಗ್ಯ ಶೃಂಗಸಭೆಯ ಪ್ರಾದೇಶಿಕ ಸಭೆ. ಆ್ಯಂಡ್ ದೆನ್ ಈ ವಿಶ್ವ ಆರೋಗ್ಯ ಶೃಂಗಸಭೆ ಎಲ್ಲಿ ನಡೆದಿದೆ? ಇದು ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆದಿದೆ. ಯಾವುದು? WTOದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕಂಪ್ಯೂಟರ್ನಲ್ಲಿ ಅಳಿಸಲಾದ ಎಲ್ಲ ಫೈಲ್ಗಳು ಎಲ್ಲಿ ಹೋಗುತ್ತವೆ ಅಂತ ಕೇಳಿದ್ದಾನೆ. ಇವಾಗ ಯಾವುದೋ ಒಂದು ಡಿಲೀಟ್ ಮಾಡ್ತೀರಾ ನೀವು, ಡಿಲೀಟ್ ಮಾಡಿದ್ರೆ ಎಲ್ಲಿ ಹೋಗುತ್ತೆ? ಡೈರೆಕ್ಟ್ ರೀಸೈಕಲ್ ಬಿನ್ಗೆ ಹೋಗುತ್ತೆ, ಸರಿನಾ? ಇದು ರಿಪೀಟೆಡ್ ಆಗಿರ್ತಕ್ಕಂಥ ಸಾಕಷ್ಟು ರಿಪೀಟೆಡ್ ಕ್ವಶನ್. ಇದು ಯಾರು ಹೇಳಲ್ಲ, ಎಲ್ಲರೂ ಕೂಡ ಹೇಳ್ತೀರಾ. ನೀವು ಏನಾದರೂ ಕಂಪ್ಯೂಟರ್ ಸುಮ್ಮನೆ ಅಮಾಸಿಗೊಮ್ಮೆ ಯೂಸ್ ಮಾಡಿದ್ರು ಕೂಡ ಇದು ಈಸಿ ಕ್ವಶನ್ ನಿಮಗೆ ಇದು. ಹಾಗೆ ಇನ್ನೊಂದು ಕ್ವಶನ್ ಕೇಳ್ತಾನೆ, ಈ ಕಂಪ್ಯೂಟರ್ಗಳನ್ನು ಫೈಲ್ಗಳಲ್ಲಿ ನಾನು ಡಿಲೀಟ್ ಮಾಡ್ತೀನಿ, ಆ ಡಿಲೀಟ್ ಮಾಡಿದ ಫೈಲ್ಗಳು ಮರುಬಳಕೆ ಬಿನ್ಗೆ ಅಥವಾ ರೀಸೈಕಲ್ ಬಿನ್ಗೆ ಹೋಗದೆ ಡೈರೆಕ್ಟ್ ಕಂಪ್ಲೀಟಾಗಿ ಡಿಲೀಟ್ ಆಗಬೇಕು. ಏನು ಒಂದು ಶಾರ್ಟ್ಕಟ್ ಕೀನ ನಾನು ಯೂಸ್ ಮಾಡಬೇಕು ಅಂತ ಕೇಳ್ತಾನೆ. Shift+Delete ನಾನು ಏನಾದರೂ ಕ್ಲಿಕ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ವ್ಯಾನಿಷ್ ಆಗುತ್ತೆ, ಫುಲ್ ನಿಮ್ಮ ಕಂಪ್ಯೂಟರಿಂದ ಕಂಪ್ಲೀಟಾಗಿ ವ್ಯಾನಿಷ್ ಆಗುತ್ತೆ. ಯಾವುದು? ನೀವೇನಾದರೂ Shift+Delete ನೀವು ಕ್ಲಿಕ್ ಮಾಡಿದ್ರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ Alt+Tab ಅನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ? ಇದು ಹೇಳಿ ನನಗೆ ಬೋರ್ ಆಗಿದೆ ಅನಿಸುತ್ತೆ, ಅಷ್ಟು ಸರಿ ಕೇಳಿದಾನೆ ಈ ಪ್ರಶ್ನೆನ. ಏನು? ಯಾವುದೋ ಒಂದು ವಿಂಡೋಗಳೇನಿರ್ತಾವಲ್ವ, ಆ ವಿಂಡೋಗಳನ್ನು ಚೇಂಜ್ ಮಾಡೋಕ್ಕೆ, ಸ್ವಿಚ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ ನಾವು. ಯಾವುದನ್ನ? ಈ Alt+Tab ಅನ್ನು. ಈ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ತೆರೆದ ಪ್ರೋಗ್ರಾಮ್ಗಳು ಅಥವಾ ಅಪ್ಲಿಕೇಶನ್ಗಳ ವಿಂಡೋಗಳ ನಡುವೆ ತ್ವರಿತವಾಗಿ ಬದಲಾಯಿಸಲು Alt+Tab ಅನ್ನು ನಾವು ಬಳಸುತ್ತೇವೆ, ಸರಿನಾ? ಇದು ಕೇಳಿಲ್ವಾ? ಎಷ್ಟು ಸರಿ ಕೇಳಿದ್ದಾನೆ? ಆಲ್ಮೋಸ್ಟ್ ನಾನೇ ಒಂದು 5-6 ಸರಿ ಇದನ್ನು ಟೈಪ್ ಮಾಡಿದ್ದೀನಿ ಅನಿಸುತ್ತೆ, ಸರಿನಾ? ಅಷ್ಟು ಸರಿ ಕೇಳಿದ್ದಾನೆ ಈ ಕ್ವಶನ್. ಸೊ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025ರ ಬರ್ಲಿನ್ ಆಹಾರ ಶೃಂಗಸಭೆ ಎಲ್ಲಿ ನಡೆಯುತ್ತದೆ ಅಂತ ಕೇಳಿದ್ದಾನೆ. ಇವಾಗ ಬರ್ಲಿನ್ ಅನ್ನೋದು ಎಲ್ಲಿ ಕಂಡುಬರುತ್ತೆ ರೀ? ಜರ್ಮನಿಯಲ್ಲಿ ಕಂಡುಬರುತ್ತೆ. ಸೊ ಜರ್ಮನಿಯಲ್ಲಿ ನಡೀತದೆ ಅಷ್ಟೇ. ಇವಾಗ ಲಾಸ್ ಏಂಜಲ್ಸ್ ಆಹಾರ ಶೃಂಗಸಭೆ ಎಲ್ಲಿ ನಡೆಯುತ್ತದೆ ಅಂತ ಏನಾದರೂ ಕೇಳಿದ್ರೆ ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಅಮೆರಿಕ ಹಾಕಿ ಬಂದ್ಬಿಡ್ಬೇಕಷ್ಟೇ, ಯಾಕಂದರೆ ಅಮೆರಿಕಾದಲ್ಲೇ ಇದೆ ಅಲ್ವಾ ಲಾಸ್ ಏಂಜಲ್ಸು. ಸೊ ಹಾಗೆ ಇವಾಗ ದೆಹಲಿ
ಆಹಾರ ಶೃಂಗಸಭೆ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಏನಂತ ಹೇಳಬೇಕಾಗುತ್ತೆ? ಭಾರತ್ ಅಂತಾನೆ ಹೇಳಬೇಕಾಗುತ್ತೆ. ಇಫ್ ಏನಾದರೂ ದೆಹಲಿ ಮತ್ತೆ ಬೆಂಗಳೂರು ಹಾಗೆ ಮುಂಬೈ ಏನಾದರೂ ಕೊಟ್ಟರೆ ಕನ್ಫ್ಯೂಷನ್ ಮಾಡ್ಬೋದು, ಯಾಕಂದರೆ ಅಷ್ಟು ಈಸಿ ಕ್ವಶನ್ ಕೇಳಲ್ಲ. ಬಟ್ ಇದು ಹೇಗೆ ಅಂದರೆ ನಿಮಗೆ ಬರ್ಲಿನ್ ಅನ್ನೋದು ನಮ್ಮ ದೇಶದಿಂದ ಬೇರೆ ದೇಶ ಇದೆ ಇದು, ಸೊ ಅದಕ್ಕೆ ಇದು ಗೊತ್ತಿಲ್ಲ ಅಂತ ಕೇಳಿರ್ತಾನೆ. ಸೊ ಬರ್ಲಿನ್ ಅನ್ನೋದು ಒಂದು ಸಿಟಿಯಲ್ಲಿ ಕಂಡುಬರುತ್ತೆ, ಅಂದರೆ ಈ ಒಂದು ಜರ್ಮನಿಯಲ್ಲಿ ಕಂಡುಬರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದೂರಸಂಪರ್ಕ ಮಸೂದೆಯ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾನೆ. ಈ ದೂರಸಂಪರ್ಕ ಇಲಾಖೆ ಇದೆ ಅಲ್ವಾ, ಮೀನ್ಸ್ ಈ ಟೆಲಿಕಮ್ಯುನಿಕೇಶನ್ ಇಲಾಖೆ, ಆ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾನೆ. ಈ ದೂರಸಂಪರ್ಕ ಮಸೂದೆ 2023 ಡಿಸೆಂಬರ್ 2023ರಲ್ಲಿ ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು ಮತ್ತು ಡಿಸೆಂಬರ್ 24, 2023ರಂದು ರಾಷ್ಟ್ರಪತಿಗಳ ಅನುಮೋದನೆಯ ನಂತರ ಜಾರಿಗೆ ತರಲಾಯಿತು. ಸೊ ಅದಕ್ಕೆ ಇದನ್ನ ಪ್ರಶ್ನೆ ಕೇಳಿದ್ದಾನೆ. ಬಟ್ ಇದು ಏನಾಗುತ್ತೆ ನಿಮಗೆ ಆಲ್ಮೋಸ್ಟ್ 2 ಇಯರ್ಸ್ ಕರೆಂಟ್ ಅಫೇರ್ ಆಗುತ್ತೆ ಇದು, ಸರಿನಾ? ಇದು 2 ಇಯರ್ ಕರೆಂಟ್ ಅಫೇರ್ ಆಗಿದೆ. ಮೇ ಬಿ ಮತ್ತೊಮ್ಮೆ ಯಾವುದಕ್ಕೂ ರೈಸ್ ಆಗಿರ್ಬೋದು ಇದು, ಸೊ ಅದಕ್ಕೆ ಕೇಳಿದ್ದಾನೆ. ಬಟ್ ಎದಕ್ಕೆ ರೈಸ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ದೆನ್ ಈ ದೂರ ಸಂಪರ್ಕ ಇಲಾಖೆಗೆ ಸಂಬಂಧಿಸಿದಂತಹ ಮೊದಲ ಮಸೂದೆ ಯಾವಾಗ ಬಂತು ಅಂತ ನೋಡೋದಾದರೆ ಈ ಭಾರತೀಯ ಟೆಲಿಗ್ರಾಫ್ ಕಾಯ್ದೆ ಅಂತ ಕಂಡುಬರುತ್ತೆ. ಯಾವಾಗ 1885ರಲ್ಲಿ ಅವಾಗ ಮೊಟ್ಟ ಮೊದಲ ದೂರ ಸಂಪರ್ಕಕ್ಕೆ ಸಂಬಂಧಿಸಿದ ಒಂದು ಮಸೂದೆ ಜಾರಿಯಾಗ್ತದೆ ನಮ್ಮ ಒಂದು ಭಾರತದಲ್ಲಿ. ಇದನ್ನು ಬ್ರಿಟಿಷ್ ಅವಧಿಯಲ್ಲಿ ಪರಿಚಯಿಸಲಾಯಿತು ಮತ್ತು ದೀರ್ಘಕಾಲದವರೆಗೆ ದೂರಸಂಪರ್ಕ ವಲಯವನ್ನು ನಿಯಂತ್ರಿಸಿತು. ತರುವಾಯ ಆಧುನಿಕ ಸಂದರ್ಭದಲ್ಲಿ ಭಾರತೀಯ ದೂರಸಂಪರ್ಕ ಮಸೂದೆಯನ್ನು ಮೊದಲು 2022ರಲ್ಲಿ ಕರಡು ರೂಪದಲ್ಲಿ ಪರಿಚಯಿಸಲಾಯಿತು ಮತ್ತು 2023ರಲ್ಲಿ ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು. ಯಾವುದನ್ನು? ಈ ದೂರ ಸಂಪರ್ಕ ಮಸೂದೆಯನ್ನು. ಈ ಕ್ವಶನಲ್ಲಿ ಸ್ವಲ್ಪ ಗಟ್ಸ್ ಅಂತ ಹೇಳ್ತೇವೆ ಅಲ್ವಾ, ಸೊ ಆ ರೀತಿ ಒಂದು ಕ್ವಶನ್ ಆಗಿದೆ ಇದು. ಸೊ ಅದಕ್ಕೆ ಈ ಕ್ವಶನ್ನ ನೀವು ಬರ್ಕೊಂಡು ಇಟ್ಕೊಳ್ಳಿ, ಈ ಮಸೂದೆಯನ್ನು ಬರ್ಕೊಂಡು ಇಟ್ಕೊಳ್ಳಿ, ಇದನ್ನು ಬರ್ಕೊಂಡು ಇಟ್ಕೊಳ್ಳಿ, ಮೊದಲ ಒಂದು ಮಸೂದೆ, ಸರಿನಾ? ಇದನ್ನು ನಿಮಗೆ ನೆಕ್ಸ್ಟ್ ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ ಇದು ರಿಪೀಟ್ ಆಗ್ತದೆ, ಸರಿನಾ? ರಿಪೀಟ್ ಆಗ್ತಕ್ಕಂಥ ಕ್ವಶನ್ ಇದು, ಸರಿನಾ? ಯಾಕಂದರೆ ಇದು ಸಾಕಷ್ಟು ಇವಾಗ ಕರೆಂಟ್ ಅಫೇರ್ ಮೇಲೆ ಏನಾದರೂ ಇದನ್ನು ಕೇಳಿದ್ದ, ಇವಾಗ ಲಾಸ್ಟ್ 1 ಇಯರ್ ಕರೆಂಟ್ ಅಫೇರ್ ಅಂದರೆ ಇದನ್ನು ಬರ್ಕೊಳ್ಳೋಕ್ಕೆ ಇದು ಯೂಸ್ ಇರ್ತಿರಲಿಲ್ಲ. ಓಕೆ, ಮೀನ್ಸ್ ಹಾಗೆ ಕರೆಂಟ್ ಅಫೇರ್ಸ್ ಕೇಳ್ತಾನೆ, ಇದೊಂದು ಫ್ಲೋದಲ್ಲಿ ಕೇಳಿದಾನೆ ಅಂತ ನಾವು ಹೇಳ್ಬೋದಾಗಿತ್ತು. ಬಟ್ ಇದು ಏನಾಗಿದೆ ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ಅದಕ್ಕೆ 2023ರಿಂದ ಎತ್ಕೊಂಡು ಬಂದು ಇವಾಗ ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವ ನೃತ್ಯವನ್ನು ಕರ್ನಾಟಕ ಸಂಗೀತಕ್ಕೆ ಪ್ರದರ್ಶಿಸಲಾಗುತ್ತದೆ? ಕರ್ನಾಟಕ ಸಂಗೀತ ಯಾವುದರಲ್ಲಿ ಯೂಸ್ ಮಾಡ್ತದೆ ಅಂತ ಕೇಳಿದಾನೆ. ಇಟ್ಸ್ ನಾಟ್ ಕರ್ನಾಟಕ, ಇಟ್ಸ್ ಕರ್ನಾಟಿಕ್. ಓಕೆ, ಕರ್ನಾಟಿಕ್ ಸಂಗೀತ ಅಂತ ಕಂಡುಬರುತ್ತೆ. ಕರ್ನಾಟಿಕ್ ಸಂಗೀತ ಹಿಂದೂಸ್ತಾನಿ ಸಂಗೀತ ಅಂತ, ಕರ್ನಾಟಕ ಸಂಗೀತ ಅಲ್ಲ, ಕರ್ನಾಟಿಕ್ ಸಂಗೀತ ಅಂತ ಕಂಡುಬರುತ್ತೆ. ಕರ್ನಾಟಿಕ್ ಸಂಗೀತದ ಪಿತಾಮಹ ಯಾರು ಅಂದರೆ ಪುರಂದರದಾಸರು, ಸರಿನಾ? ಕರ್ನಾಟಕ ಸಂಗೀತದ ಪಿತಾಮಹರು ಅಲ್ಲ ಅವರು, ಕರ್ನಾಟಿಕ್ ಸಂಗೀತದ ಪಿತಾಮಹ ಕರ್ನಾಟಿಕ್. ಓಕೆ, ಸೊ ಆ ಸಂಗೀತದ ಪಿತಾಮಹ ಯಾರು ಅಂತಂದರೆ ಈ ಪುರಂದರದಾಸರು ಕಂಡುಬರ್ತಾರೆ. ಸೊ ಈ ಒಂದು ಕರ್ನಾಟಿಕ್ ಸಂಗೀತ ಯಾವ ಒಂದು ನೃತ್ಯ ಶೈಲಿಯೊಂದಿಗೆ ಪರಿಚಯ ಹೊಂದಿದೆ, ಅದರ ಜೊತೆ ಸ್ವಲ್ಪ ಜೋಡಿಸಲಾಗಿದೆ ಅಂತ ನೋಡೋದಾದರೆ ಈ ಕೂಚಿಪುಡಿ, ಅಥವಾ ಇನ್ನೊಂದು ನೀವು ಹೇಳೋದಾದರೆ ಕೂಚಿಪುಡಿಯನ್ನು ಬಿಟ್ಟು, ಶಾಸ್ತ್ರೀಯ ನೃತ್ಯವನ್ನು ಬಿಟ್ಟು ನಮ್ಮ ಯಕ್ಷಗಾನವನ್ನು ಕೂಡ ನೀವು ಹೇಳಬಹುದು. ಈ ಯಕ್ಷಗಾನವೂ ಕೂಡ ಈ ಕರ್ನಾಟಿಕ್ ಸಂಗೀತಕ್ಕೆ ಸ್ವಲ್ಪ ಸಂಬಂಧವನ್ನು ಹೊಂದಿದೆ. ಹಾಗೆ ಯಕ್ಷಗಾನ ನೃತ್ಯ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತೆ. ನಮ್ಮ ಮಲೆನಾಡು ಸೈಡು, ಈ ನಮ್ಮ ಕರಾವಳಿ ಸೈಡ್ ಎಲ್ಲವೂ ಕೂಡ ಈ ಯಕ್ಷಗಾನ ನೃತ್ಯವನ್ನು ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವೈ ಲೀಗ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಅಂತ, ಹೋಮ್ ರೂಲ್ ಲೀಗ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಅಂತ ಟೈಪ್ ಆಗಬೇಕಾಗಿತ್ತು. ಹೋಮ್ ರೂಲ್ ಲೀಗ್ ಯಾಕೆ ಸ್ಟಾರ್ಟ್ ಆಯಿತು ಅಂತ. ಹೋಮ್ ರೂಲ್ ಲೀಗ್ ಅಂದ್ರೆ ಏನು? ಹೋಮ್ ಅಂದ್ರೆ ಏನು? ಸ್ವಂತ, ನಮ್ಮ ಮನೆ, ಸರಿನಾ? ಮನೆಯ ರೂಲು, ನಮ್ಮ ಒಂದು ಮನೆಯಲ್ಲಿ, ನಮ್ಮ ಒಂದು ಭಾರತದಲ್ಲಿ ನಮ್ಮದೇ ಒಂದು ನ್ಯಾಯಗಳು, ನಮ್ಮದೇ ಒಂದು ನೀತಿಗಳು, ನಮ್ಮದೇ ಒಂದು ರೂಲ್ಸ್ಗಳು, ನಮ್ಮದೇ ಒಂದು ರೆಗ್ಯುಲೇಷನ್ಗಳು ಬರಲಿ ಅಂತ ಸ್ಟಾರ್ಟ್ ಆಗಿರೋದು ಎಲ್ಲವೂ ಕೂಡ. ನೀವು ಎದ್ದು ಹೋರಿ, ನಮ್ದು ನಾವು ಮಾಡ್ಕೊತೀವಿ ಅಂದಂಗಿದ್ರ ಅರ್ಥ, ಸರಿನಾ? ಹೋಮ್ ರೂಲ್ ಲೀಗ್ ಸ್ಟಾರ್ಟ್ ಆಗ್ತವೆ. ನೀವು ಆಪ್ಷನ್ ನೋಡಿ ಕೂಡ ಹೇಳ್ಬೋದು. ಇದನ್ನ 2 ಕಡೆ ಸ್ಟಾರ್ಟ್ ಮಾಡ್ತಾರೆ ಇಬ್ಬರು ವ್ಯಕ್ತಿಗಳು. ಒಂದು ಬಾಲ್ ಗಂಗಾಧರ್ ತಿಲಕ್ ಅವರು, ಇನ್ನೊಂದು ಅನ್ನಿ ಬೆಸೆಂಟ್ ಅವರು. ಇಬ್ಬರು ಕೂಡ ಸ್ಟಾರ್ಟ್ ಮಾಡಿರೋದು ಯಾವಾಗ ಅಂದರೆ ಇದೇ 1916ರಲ್ಲಿ, ಸರಿನಾ? ಈ ಹೋಮ್ ರೂಲ್ ಲೀಗ್ನ ಈ ಅಮೆರಿಕದಲ್ಲಿ ಸ್ಟಾರ್ಟ್ ಮಾಡಿದವರು ಯಾರು? ಲಾಲಾ ಲಜಪತ್ ರಾಯ್ ಅವರು, ಸರಿನಾ? ಈ ಲಾಲಾ ಲಜಪತ್ ರಾಯ್ ಅನ್ನೋರು ಏನಿದಾರಲ್ವಾ, ಇವರು ಈ ಅಮೆರಿಕದಲ್ಲಿ ಈ ಹೋಮ್ ರೂಲ್ ಲೀಗ್ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ? ಇದೇ ಒಂದು 1916ರಲ್ಲಿ, ಸರಿನಾ? ಇದು ಗೊತ್ತಿಲ್ಲ ನಿಮಗೆ, ಕೇಳಬಹುದು. ಹಾಗೆ ಈ ಅನ್ನಿ ಬೆಸೆಂಟ್ ಅವರು ಮೊದಲು ಸ್ಥಾಪನೆ ಮಾಡಿದ್ರ, ಅಥವಾ ಈ ಬಾಲ್ ಗಂಗಾಧರ್ ತಿಲಕ್ ಅವರು ಮೊದಲೇ ಸ್ಥಾಪನೆ ಮಾಡಿದ್ರ ಅಂತ ನೋಡೋದಾದ್ರೆ ಬಾಲ್ ಗಂಗಾಧರ್ ತಿಲಕ್ ಅವರು ಏಪ್ರಿಲಲ್ಲಿ ಸ್ಥಾಪನೆ ಮಾಡ್ತಾರೆ, ಸರಿನಾ? ಎಲ್ಲಿ? ಪುಣೆಯಲ್ಲಿ, ಈ ಹೋಮ್ ರೂಲ್ ಲೀಗ್ ಅನ್ನೋದು. ಹಾಗೆ ಈ ಅನ್ನಿ ಬೆಸೆಂಟ್ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಮದ್ರಾಸ್ನ ಅಡಿಯಾರ್ ಎಂಬ ಒಂದು ಸ್ಥಳದಲ್ಲಿ, ಮದ್ರಾಸ್ನ ಅಡಿಯಾರ, ಸ್ಪೆಷಲಿ ನೆನ್ಪಿಟ್ಕೊಳ್ಳಿ, ಅಡಿಯಾರ್ ಅನ್ನೋ ಒಂದು ಸ್ಥಳ, ಈ ಅಡಿಯಾರ್ ಅನ್ನೋ ಒಂದು ಸ್ಥಳ, ಈ ಅಡಿಯಾರನ್ನು ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಮದ್ರಾಸ್ ಅನ್ನುವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ, ಮೀನ್ಸ್ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತದೆ. ಈ ಮದ್ರಾಸ್ ಮೀನ್ಸ್ ಚೆನ್ನೈನ ನಿಯರ್ ಕಂಡುಬರುತ್ತೆ. ಯಾವುದು? ಈ ಅಡಿಯಾರ್ ಅನ್ನೋದು. ಆ ಅಡಿಯಾರದಲ್ಲಿ ಹೋಮ್ ರೂಲ್ ಲೀಗ್ ಸ್ಟಾರ್ಟ್ ಮಾಡ್ತಾರೆ. ಯಾರು? ಈ
ಅನ್ನಿ ಬೆಸೆಂಟ್ ಅವರು. ನಿಮಗೆ ಯಾಕೆ ಇದನ್ನ ತಿಂಗಳು ಹೇಳ್ತಾ ಇದ್ದೀನಿ ಅಂತ ನೋಡೋದಾದ್ರೆ ಕೇಳಬಹುದು, ನಿಮಗೆ ಯಾರು ಬಾಲ್ ಗಂಗಾಧರ್ ತಿಲಕ್ ಅವರು ಮೊದಲು ಹೋಮ್ ರೂಲ್ ಲೀಗ್ ಸ್ಟಾರ್ಟ್ ಮಾಡಿದಾರಾ ಅಥವಾ ಈ ಅನ್ನಿ ಬೆಸೆಂಟ್ ಅವರು ಸ್ಟಾರ್ಟ್ ಮಾಡಿದ್ರ ಅಂತ ಕೇಳಿದಾಗ ಅನ್ನಿ ಬೆಸೆಂಟ್ ಹೋಮ್ ರೂಲ್ ಲೀಗ್ ಸಾಕಷ್ಟು ಲಿಂಕ್ ಇದೆಯಲ್ಲ ಮೇಡಮ್, ಅವರೇ ಸ್ಟಾರ್ಟ್ ಮಾಡಿರೋ ಹೊರಗಿಂದ ಬಂದು ಅಂತ ಟಿಕ್ ಹಾಕೋ ಮನಸ್ಸು ಹೇಳ್ತದೆ, ಹಾಕು ಮೇಡಮ್ ಬಗ್ಗೆ ಅಂತ, ಸರಿನಾ? ಸೊ ಅಲ್ಲ ಮೇಡಮ್ ಅಲ್ಲ, ಸರ್ ಮಾಡಿದ್ದಾರೆ ಅದನ್ನ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ, ಮಾರ್ಚ್ 2025ರಲ್ಲಿ ಚೆನ್ನೈನಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಅನಾಹುತ್ ಸಿಂಗ್ ಸ್ಕ್ವಾಷ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು, ಸರಿನಾ? ಈ ಅನಾಹುತ್ ಸಿಂಗ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅದನ್ನ ಆಯೋಜನೆ ಯಾರು ಮಾಡಿದ್ರು ಅಂತ ಕೇಳಿದ್ದಾನೆ ಅಂತ, ಸರಿನಾ? ಸೊ ಈ ಶಿಫ್ಟಲ್ಲಿ ಏನು ಕೇಳಿದ್ದಾನೆ, ಅವ್ರು ಗೆದ್ದಿದ್ದಾರೆ, ಬಟ್ ಅವರು ಅದನ್ನ ಆಯೋಜನೆ ಮಾಡಿದವ್ರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರು ಮಾಡಿದ್ದಾರೆ ಅಂತ ನೋಡೋದಾದ್ರೆ ಈ SRFI ಇಂಡಿಯನ್ ಟೂರ್ PSA ಚಾಲೆಂಜರ್ ಇವೆಂಟ್ ಏನಿದೆ ಅಲ್ವಾ, ಇವರು ಇದನ್ನ ಆಯೋಜನೆ ಮಾಡಿದ್ದಾರೆ. ಹಾಗೆ ಮಾರ್ಚ್ 17ರಿಂದ 21ರವರೆಗೆ ಈ ತಮಿಳುನಾಡಿನ ಚೆನ್ನೈನಲ್ಲಿರುವ ಇಂಡಿಯನ್ ಸ್ಕ್ವಾಷ್ ಮತ್ತು ಟ್ರೈಲಾಥಾನ್ ಅಕಾಡೆಮಿಯಲ್ಲಿ ನಡೆಸಲಾಗಿದೆ. ಯಾವುದನ್ನ? ಈ ಒಂದು ಸ್ಕ್ವಾಷ್ನ ಪಂದ್ಯಾವಳಿಯನ್ನ. ಈ ಸ್ಕ್ವಾಷ್ಗೆ ಸಂಬಂಧ ಹೊಂದಿದವರು ಯಾರು ಅಂದ್ರೆ ಇದೇ ಅನಾಹತ್ ಸಿಂಗ್ ಅನ್ನೋರು, ಸರಿನಾ? ಅನಾಹತ್ ಸಿಂಗ್ ಅನ್ನೋರು ಏನು ಎದಕ್ಕೆ ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಅಂದ್ರೆ ಸ್ಕ್ವಾಷ್ಗೆ ಸಂಬಂಧ ಹೊಂದಿದ್ದಾರೆ. ಹಾಗೆ ಸ್ನೂಕರ್ಗೆ ಸಂಬಂಧ ಹೊಂದಿರತಕ್ಕಂತಹ ವ್ಯಕ್ತಿ ಯಾರು, ಅವ್ರ ಬಗ್ಗೆ ಎರಡು ಶಿಫ್ಟಲ್ಲಿ ಪ್ರಶ್ನೆ ಕೇಳಿದ್ದ. ಸ್ನೂಕರ್ಗೆ ಸಂಬಂಧ ಹೊಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ನೀವು ಒಂದ್ಸರಿ ಮೈಂಡಲ್ಲಿ ರಿವಿಷನ್ ಮಾಡ್ಕೊಳ್ಳಿ, ಓಕೆ? ಇಲ್ಲ ಅಂತಂದರೆ ಕಾಮೆಂಟ್ ಮಾಡಿಬಿಡಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಕಾಯ್ದೆ ಅಡಿಯಲ್ಲಿ ಬ್ರಿಟಿಷ್ ಸೂಚನೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಿತು ಅಂತ ಕೇಳಿದ್ದಾರೆ. ಇವಾಗ ಬ್ರಿಟಿಷ್ನಲ್ಲಿ ನಿರ್ದೇಶಕರಿದ್ರಲ್ವಾ, ಬ್ರಿಟಿಷ್ನಲ್ಲಿ ಇವಾಗ ನಿರ್ದೇಶಕ ಮಂಡಳಿ, ಆ ನಿರ್ದೇಶಕ ಮಂಡಳಿಗಳ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡ್ತದೆ. ಇದು ಕ್ವಶನ್ ಸ್ವಲ್ಪ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಕೊಟ್ಟಾಗ ಗೂಗಲ್ ಟ್ರಾನ್ಸ್ಲೇಟ್ ಸ್ವಲ್ಪ ಮಿಸ್ ಆಗಿದೆ. ಏನು ಅಂದರೆ ಈ ನಿರ್ದೇಶಕ ಮಂಡಳಿಯ ಸಂಖ್ಯೆಯನ್ನು ಕಡಿಮೆ ಮಾಡ್ತದೆ. ಯಾವ ಒಂದು ನಿಬಂಧನೆ, ಯಾವುದೊಂದು ಕಾಯ್ದೆಯ ಮುಖಾಂತರ ಅಂತ ಕೇಳಿದ್ದಾರೆ. ಯಾವ ಒಂದು ಕಾಯ್ದೆಯ ಮುಖಾಂತರ ಅಂದರೆ ಭಾರತ ಸರ್ಕಾರ ಕಾಯ್ದೆ 1858. ಇದನ್ನು ಚಾರ್ಟರ್ ಕಾಯ್ದೆ ಅಂತ ನಾವು ಕರೆಯಲ್ಲ. ಚಾರ್ಟರ್ ಕಾಯ್ದೆಗಳು ಜಸ್ಟ್ 4 ಇದ್ದಾವೆ, ಸರಿನಾ? ಬಟ್ ಇದನ್ನ ನಾವು ಏನಂತ ಕರಿತೀವಿ, ಭಾರತ ಸರ್ಕಾರ ಕಾಯ್ದೆ ಅಂತ ಕರಿತೀವಿ. ಯಾವುದನ್ನ? 1858ರದನ್ನ. ಈ 1858ರ ಸಮಯದಲ್ಲಿ ಏನು ಮಾಡ್ತಾರೆ, ಈ ಬ್ರಿಟಿಷ್ ನಿರ್ದೇಶಕರ ಸಂಖ್ಯೆಯನ್ನು ಕಡಿಮೆ ಮಾಡ್ತಾರೆ. ಈ ಕಾಯ್ದೆ ಅಡಿಯಲ್ಲಿ ನಿರ್ದೇಶಕರ ಮಂಡಳಿ ಮತ್ತು ನಿಯಂತ್ರಣ ಮಂಡಳಿಯನ್ನು ರದ್ದುಪಡಿಸಲಾಯಿತು ಮತ್ತು ಭಾರತದ ರಾಜ್ಯ ಕಾರ್ಯದರ್ಶಿಯಿಂದ ಬದಲಾಯಿಸಲಾಯಿತು. ಭಾರತ ರಾಜ್ಯ ಕಾರ್ಯದರ್ಶಿ ಅಂತ ಇದನ್ನ ಮರುನಾಮಕರಣ ಮಾಡಿ ಬೇರೆ ಮಾಡ್ತಾರೆ, ಸರಿನಾ? ಇವಾಗ ನೀವು ನೋಡಿರಬಹುದು, ಏನು 1919ರ ಕಾಯ್ದೆ ಅಂತ. ಈ 1919ರ ಕಾಯ್ದೆಯನ್ನು ನಾವು ಬೇರೆ ಹೆಸರಿನಿಂದ ಕೂಡ ಕರಿತೀವಿ. ಏನಂತ ಕರಿತೀವಿ? ಈ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಕರಿತೀವಿ. ಈ ಮಿಂಟೋ ಏನಾಗಿದ್ದ, ಮಾರ್ಲೆ ಏನಾಗಿದ್ದ ಅಂತ ನೋಡೋದಾದ್ರೆ, ಈ ಮಿಂಟೋನವನು ವೈಸ್ರಾಯ್ ಆಗಿದ್ದ, ಮಾರ್ಲೆ ಏನಾಗಿದ್ದ ಮತ್ತೆ? ಹಾಗಾದ್ರೆ ಈ ಮಾರ್ಲೆನವನು ನಮ್ಮ ಭಾರತದ ಕಾರ್ಯದರ್ಶಿ ಆಗಿದ್ದ, ಸರಿನಾ? ಈ ಮಾರ್ಲೆ ಇದೇನು ಭಾರತದ ರಾಜ್ಯ ಕಾರ್ಯದರ್ಶಿ ಹುದ್ದೆಯನ್ನು ಬದಲಾಯಿಸಲಾಯಿತು ಅಂತ ಹೇಳಿದ್ರಲ್ವಾ, ಮೀನ್ಸ್ ಈ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ 1858ರ ಕಾಯ್ದೆಯ ಮೂಲಕ. ಆ ಮಾರ್ಲೆನೇ ಈ ಒಂದು ಕಾರ್ಯದರ್ಶಿ ಆಗಿದ್ದ 1919ರ ಸಮಯದಲ್ಲಿ, ಸರಿನಾ? ಹಾಗಾದ್ರೆ ಈ ಮೌಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ನಾವು ಕರಿತೀವಿ. ಈ ಮೌಂಟಿಗೋ ಚೆಮ್ಸ್ಫರ್ಡ್ ಅಲ್ಲಿ ವೈಸ್ರಾಯ್ ಯಾರು, ಹಾಗೆ ಕಾರ್ಯದರ್ಶಿ ಯಾರು ಅಂತ. ಸರ್, ಅಲ್ಲಿ ಮಿಂಟೋ ಮಾರ್ಲೆಯಲ್ಲಿ ಮೊದಲಿದ್ದವನು ವೈಸ್ರಾಯ್ ಇದ್ದ, ಸೆಕೆಂಡ್ ಇದ್ದವನು ಇದು ಇದ್ದ, ಏನೋ ಕಾರ್ಯದರ್ಶಿ ಇದ್ದ. ಸೊ ಇಲ್ಲೂ ಕೂಡ ಹಾಗೆ ಇರ್ಬೋದಲ್ಲ ಸರ್? ಇಲ್ಲ, ಇಲ್ಲಿ ಉಲ್ಟಾ ಇದೆ. ಇಲ್ಲಿ ಚೆಮ್ಸ್ಫರ್ಡ್ ವೈಸ್ರಾಯ್ ಆಗಿರ್ತಾನೆ, ಈ ಮಾಂಟೆಗೋ ಅನ್ನೋನೇನಿದಾನಲ್ವಾ ಇವನು ಕಾರ್ಯದರ್ಶಿ ಆಗಿರ್ತಾನೆ. ಈ ಕಾರ್ಯದರ್ಶಿಯಲ್ಲಿ ಇಂಡಿಯಾದಲ್ಲಿದ್ನಾ ಅಥವಾ ಈ ಬ್ರಿಟನ್ನಲ್ಲಿದ್ನಾ ಅಂತ ಕೇಳಿದ್ರೆ ಇವನು ಬ್ರಿಟನ್ನಲ್ಲಿ ಇರ್ತಿದ್ದ, ಸರಿನಾ? ಕಾರ್ಯದರ್ಶಿ ಬ್ರಿಟನ್ನಲ್ಲಿ ಇರ್ತಿದ್ದ, ಬಟ್ ಈ ವೈಸ್ರಾಯ್ ಮಾತ್ರ ನಮ್ಮ ಭಾರತದಲ್ಲಿ ಇರ್ತಿದ್ದ. ಗೊತ್ತಿರಲಿ, ಕನ್ಫ್ಯೂಷನ್ ಆಗೋದು ಬೇಡ. ಇದನ್ನ ನಿಮ್ಗೆ ಕೇಳ್ಬೋದು, ಏನಾದರೂ ಹೀಗೆ ಸ್ವಲ್ಪ ಡೆಪ್ತ್ ಆಗಿ ಕೇಳೋದಾದ್ರೆ ಅಥವಾ ಸ್ವಲ್ಪ ಉಲ್ಟಾ ಪಲ್ಟಾಗಿ ಏನಾದರೂ ಅವನಿಗೆ ಕೇಳೋ ಮನಸ್ಸು ಬಂತು ಅಂದರೆ ಈ ರೀತಿ ಕೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅಲಿಪುರ ವಿಶ್ವವಿದ್ಯಾಲಯದಲ್ಲಿ ಬಾಂಬ್ ಸ್ಫೋಟವನ್ನು ಯಾರು ನಡೆಸಿದರು ಅಂತ ಕೇಳಿದ್ದಾರೆ. ಈ ಅಲಿಪುರ್ ಬಾಂಬ್ ಸ್ಫೋಟ, ಅಲಿಪುರ್ ಒಂದು ಬಾಂಬ್ ಪ್ರಕರಣ ಅಂತ ನಾವು ಓದ್ತೀವಿ. ಯಾರು ನಡೆಸಿದ್ರು ಅಂತ ಒಂದು ನೋಡೋದಾದ್ರೆ ಖುದಿರಾಮ್ ಬೋಸ್ ಅವರು ಹಾಗೆ ಪ್ರಫುಲ್ ಚೌಕಿ ಅನ್ನೋರು ನಡೆಸ್ತಾರೆ ಇದನ್ನ. ಯಾರು? ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ ಚೌಕಿಯನವರು ಇದನ್ನು ನಡೆಸ್ತಾರೆ. ಯಾವುದನ್ನ? ಈ ಅಲಿಪುರ್ ಬಾಂಬ್ ಸ್ಫೋಟವನ್ನು. ಈ 1908ರಲ್ಲಿ ಈ ಕ್ರಾಂತಿಕಾರಿಗಳು ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಡೌಗ್ಲಾಸ್ ಕಿಂಗ್ಸ್ಫೋರ್ಡ್ ಅವರನ್ನು ಕೊಲ್ಲುವ ಪ್ರಯತ್ನದಲ್ಲಿ ಬಾಂಬ್ ಎಸೆದರು. ಆದರೆ ಆಕಸ್ಮಿಕವಾಗಿ ಇಬ್ಬರು ಬ್ರಿಟಿಷ್ ಮಹಿಳೆಯರನ್ನು ಕೊಂದರು. ಈ ಘಟನೆಯನ್ನು ಅಲಿಪುರ್ ಬಾಂಬ್ ಪ್ರಕರಣ ಎಂದು ಕರೆಯಲಾಗುತ್ತದೆ, ಸರಿನಾ? ಏನು ಕಿಂಗ್ಸ್ಫೋರ್ಡ್ ಇರ್ತಾನಲ್ವಾ, ಈತ ಎಲ್ಲ ನಮ್ಮ ಭಾರತೀಯ ಸೇನಾನಿಗಳಿರ್ತಾರಲ್ವ, ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು, ಅವರಿಗೆ ಏನೇ ತಪ್ಪು ಮಾಡಿರಲಿ, ಅವರು ಚಿಕ್ಕದ ತಪ್ಪು ಮಾಡಿರಲಿ, ದೊಡ್ಡ ತಪ್ಪು ಮಾಡಿರಲಿ, ಒಂದು ಮಿಡನ್ನಲ್ಲಿ ತಪ್ಪು ಮಾಡಿರಲಿ, ಅವರೆಲ್ಲರಿಗೂ ಕೂಡ ಈತ ಏನು ಮಾಡ್ತಿದ್ದ ಅಂದರೆ ನೇಣುಗಂಬಕ್ಕೆ ಏರಿಸ್ತಿದ್ದ ಈ ಕಿಂಗ್ಸ್ಫೋರ್ಡ್ ಅನ್ನೋನು. ಅದಕ್ಕೆ ಇವೊಂದು ಟ್ರಾನ್ಸ್ಫರ್ ಆಗ್ತದೆ. ಎಲ್ಲಿ? ಈ ಒಂದು ಅಲಿಪುರಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಇವೊಂದು ಟ್ರಾನ್ಸ್ಫರ್ ಆದಾಗ ಆಯ್ತು, ಇವನು ಒಂದು ಕೈ ನೋಡ್ಕೊಂಡೇ ಬಿಡೋಣ ಅಂತ ಈ ಅರಬಿಂದೋ ಘೋಷ್ ಅವರು ಮಾಡ್ತಾರೆ. ಅರಬಿಂದೋ ಘೋಷ್ ಅವರು ಮಾಡಿ ಅದನ್ನು ಪ್ಲ್ಯಾನ್ ಹಾಕಿ ಈ ಖುದಿರಾಮ್ ಬೋಸ್ ಅವರಿಗೆ ಹಾಗೆ ಈ ಪ್ರಫುಲ್ ಚೌಕಿಯರಿಗೆ ಕಳಿಸ್ತಾರೆ. ಆಯ್ತು, ಅವ್ರಿಗೆ ಇದ್ರ ಮುಗಿಸಿ ಮೇಲೆ ಶಿವ ಅಂತ ಕಳಿಸ್ಬಾ ಅಂತ, ಸರಿನಾ? ಈ ಇಬ್ರು ಏನು ಮಾಡ್ತಾರೆ, ಹೋಗ್ತಾರೆ. ಬಟ್ ಅಲ್ಲಿ ಒಂದು ದುರಾದೃಷ್ಟ ಏನು ಅಂದರೆ, ಅಲ್ಲಿ ಅವತ್ತು ಈ ಕಿಂಗ್ಸ್ಫೋರ್ಡ್ನ ಮನೆಗೆ ಬೇರೆ ಯಾರೋ ಅತಿಥಿಗಳು ಬಂದಿರ್ತಾರೆ. ಸೊ ಅದಕ್ಕೆ ಇವನು ಏನು ಮಾಡಿರ್ತಾನೆ, ಜಸ್ಟ್
ಆ ಕಾರಲ್ಲಿ ಬೇರೆಯವರಿಗೆ ಕೂಡಿಸಿ ಕಳಿಸಿ ಈತ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿರ್ತಾನೆ. ಸೊ ಅದಕ್ಕೆ ಆ ಕಾರ್ ಹೋಗ್ತಿದೆ, ಆ ಕಾರಲ್ಲೇ ಈತ ಇದ್ದಾನೆ ಅಂತ ಈ ಇಬ್ಬರು ಖುದಿರಾಮ್ ಬೋಸ್ ಅವರು ಮತ್ತು ಪ್ರಫುಲ್ ಚೌಕ್ರಿ ಅವರು ಬಾಂಬ್ ಎಸಿತಾರೆ. ಬಾಂಬ್ ಎಸ್ದಾಗ ಆ ಕಾರಲ್ಲಿದ್ದವ್ರು ಡೆತ್ ಆಗ್ತಾರೆ, ಬಟ್ ಆ ಕಿಂಗ್ಸ್ಫೋರ್ಡ್ ಡೆತ್ ಆಗಲ್ಲ. ಸರಿನಾ? ಆ ಒಂದು ನ್ಯಾಯಾಧೀಶ ಏನಿದಾನಲ್ವಾ ಅವ್ನು ಡೆತ್ ಆಗಲ್ಲ. ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಈ ಒಂದು ಕೃತ್ಯದಲ್ಲಿ, ಈ ಒಂದು ಕೃತ್ಯ ಏನಿದೆ ಅಲ್ವಾ, ಅಲಿಪುರ್ ಬಾಂಬ್ ಚಳವಳಿ, ಅಲಿಪುರ್ ಬಾಂಬ್ ಸ್ಫೋಟ, ಇದರಲ್ಲಿ ಈ ಅರವಿಂದೋ ಘೋಷ್ ಏನಿದಾರಲ್ವಾ, ಅರವಿಂದೋ ಘೋಷ್, ಈ ಅರವಿಂದೋ ಘೋಷ್ ಅವರ ವಿರುದ್ಧ ಸುಳ್ಳು ಸಾಕ್ಷಿಯನ್ನು ಹೇಳಿದವರು ಯಾರು ಅಂತ ಕೇಳಿದ್ದ. ಇದು ಮೇ ಬಿ CGL ಅಲ್ಲಿ ಕೇಳಿದ್ನೋ ಅಥವಾ UPSC ಅಲ್ಲಿ ಕೇಳಿದ, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ಒಂದು ದೊಡ್ಡ ಎಕ್ಸಾಮಲ್ಲೇ ಕೇಳಿದ್ದಾನೆ. ಸರಿನಾ? ಅವ್ರ ವಿರುದ್ಧ, ಅರವಿಂದೋ ಘೋಷ್ ಅವ್ರ ವಿರುದ್ಧ ಈ ಅಲಿಪುರ್ ಒಂದು ಬಾಂಬ್ ಸ್ಫೋಟದಲ್ಲಿ ಸುಳ್ಳು ಸಾಕ್ಷಿಯನ್ನು ಹೇಳಿದವರು ಯಾರು ಅಂತ ಕೇಳಿದ್ದ. ಸರಿನಾ? ನೀವು ಗೆಸ್ ಮಾಡೋಕ್ಕಾಗಲ್ಲ ಯಾರು ಅಂದರೆ ಈ ಬಿಪಿನ್ ಚಂದ್ರ ಪಾಲ್ ಅವ್ರು ಹೇಳಿರ್ತಾರೆ. ಬಿಪಿನ್ ಚಂದ್ರ ಪಾಲ್ ಏನಿದಾರಲ್ವಾ, ಈ ಲಾಲ್ ಬಾಲ್ ಪಾಲ್ ಅಂತ ನಾವು ಹೇಳ್ತೀವಲ್ವಾ, ಸೊ ಆ ಲಾಲ್ ಬಾಲ್ ಪಾಲಲ್ಲಿ ಕಂಡುಬರ್ತಕ್ಕಂಥ ಪಾಲ್, ಈ ಬಿಪಿನ್ ಚಂದ್ರ ಪಾಲ್ ಸುಳ್ಳು ಸಾಕ್ಷಿ ಹೇಳಿರ್ತಾರೆ. ಬಟ್ ಈ ಅರವಿಂದೋ ಘೋಷ್ ಅವರ ಪ್ರಕಾರ, ಅವರ ಒಂದು ಪ್ರಕರಣ ವಾದಿಸಿದಂತಹ ಒಬ್ಬ ವ್ಯಕ್ತಿ ಯಾರು ಅಂತ ನಿಮಗೆ ಕೇಳೋದಾದ್ರೆ ಚಿತ್ರರಂಜನ್ ದಾಸ್, CR ದಾಸ್ ಅನ್ನೋರು ಅವರ ಪರವಾಗಿ ವಾದ ಮಾಡ್ತಾರೆ, ಅರವಿಂದೋ ಘೋಷ್ ಅವರ ಪರವಾಗಿ ವಾದ ಮಾಡ್ತಾರೆ. ಸೊ ಈ ಒಂದು ಇನ್ಸಿಡೆಂಟ್ ಆದ ನಂತರನೇ ಅವರು ಈ ಒಂದು ಎಲ್ಲವನ್ನೂ ಬಿಟ್ಟು ಪಾಂಡಿಚೇರಿಗೆ ಹೋಗಿ ಪಾಂಡಿಚೇರಿಯಲ್ಲಿ ಒಂದು ಆಶ್ರಮವನ್ನು ತೆರೀತಾರೆ. ಇಲ್ಲಿವರೆಗೂ ಕೂಡ ಸ್ಟಿಲ್ ಟುಡೇ ನೀವು ಇವಾಗಲಾದರೂ ಕೂಡ ನೀವು ಹೋಗಿ ಅರವಿಂದೋ ಆಶ್ರಮ ಅಂತ ಕಂಡುಬರುತ್ತೆ. ಎಲ್ಲಿ? ಪಾಂಡಿಚೇರಿಯಲ್ಲಿ. ಸರಿನಾ? ಒನ್ ಆಫ್ ದ ಬೆಸ್ಟ್ ಆಶ್ರಮ ಅಂತ. ಸೊ ಅಲ್ಲಿ ಕೆಲವು ಕೂಡ ಚೆನ್ನಾಗಿದೆ, ಮೀನ್ಸ್ ಸ್ಕೂಲ್ ಆ್ಯಂಡ್ ಮನಃಶಾಂತಿ ಸಿಗ್ತದೆ. ಅಲ್ಲಿ ಹೋಗಿ ಬನ್ನಿ, ನಿಮ್ಮ ಜಾಬ್ ಆದ ನಂತರ ಒಂದ್ಸರಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಸಂಸ್ಥೆಯು ತನ್ನ ಜಾಗತಿಕ ಆರ್ಥಿಕ ನಿರೀಕ್ಷೆಗಳು ವರದಿಯಲ್ಲಿ 2025ರ ಜಾಗತಿಕ ಆರ್ಥಿಕ ಬೆಳವಣಿಗೆಯ ದರವನ್ನು ಊಹಿಸಿದೆ ಅಂತ ಕೇಳಿದ್ದಾನೆ. ಯಾರು ಅಂದರೆ ಈ ವಿಶ್ವ ಬ್ಯಾಂಕ್ ಏನು ಮಾಡ್ತದೆ, 2.3% ಬೆಳವಣಿಗೆ, ಜಾಗತಿಕ ಆರ್ಥಿಕ ಬೆಳವಣಿಗೆ ಎಂದು ಮುನ್ಸೂಚನೆ ನೀಡಿದೆ, ಅಥವಾ ಇದೊಂದು ಊಹಿಸಿದೆ ಅಂತ ನಾವು ಹೇಳ್ಬೋದು. ಯಾರು? ಈ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತೀವಿ, ಅಥವಾ IBRD ಅಂತ ನಾವು ಹೇಳ್ತೀವಿ. ಇದು ಯಾವಾಗ ಸ್ಥಾಪನೆಯಾಗಿದೆ? 1944ರಲ್ಲಿ ಸ್ಥಾಪನೆಯಾಗಿದೆ. ಯಾವುದು? ಈ ವಿಶ್ವ ಬ್ಯಾಂಕ್ ಅನ್ನೋದು. ಈ ವಿಶ್ವ ಬ್ಯಾಂಕು ಮತ್ತು IMF ಎರಡೂ ಕೂಡ ಸ್ಥಾಪನೆಯಾಗಿರೋದು ಯಾವಾಗ ಅಂದರೆ 1944ರಲ್ಲೇ. ಈ ಏನು ಆರ್ಗನೈಸೇಷನ್ ಇದಾವಲ್ವಾ, ಆ ಎಲ್ಲ ಆರ್ಗನೈಸೇಷನ್ಗಳಲ್ಲಿ ಅತಿ ಮುಂದೆ ಸ್ಥಾಪನೆಯಾಗಿರೋದು ಇದೆ. ಮೊದಲು ಸ್ಥಾಪನೆ ಆಗಿರೋದು 1944ರಲ್ಲಿ. ಸರಿನಾ? ಕೇಳಬಹುದು ನಿಮಗೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2011ರ ಜನಗಣತಿಯ ಪ್ರಕಾರ ಗ್ರಾಮೀಣ ಜನಸಂಖ್ಯೆಯ ಶೇಕಡಾವಾರು ಎಷ್ಟಾಗಿತ್ತು ಅಂತ ಕೇಳಿದ್ದಾನೆ. ಸೊ ಅದರ 2011ರ ಜನಗಣತಿಯ ಪ್ರಕಾರ ಇದನ್ನು ಕೇಳಿಲ್ಲ, 2021ರ ಪ್ರಕಾರ ಕೇಳಿದ್ದಾನೆ. ಸರಿನಾ? ಇದು ಎಷ್ಟಾಗಿತ್ತು ಅಂದರೆ 68% ಆಗಿತ್ತು. 2011ರಲ್ಲಿ ಗ್ರಾಮೀಣದಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ದಾರೆ? 100 ಜನ ಏನಾದರೂ ನಮ್ಮ ಭಾರತದಲ್ಲಿ ಇದ್ದಾರೆ ಅಂದರೆ ಅದರಲ್ಲಿ ಹಳ್ಳಿಯಲ್ಲಿದ್ದವರೇ 68 ಜನ ಇದ್ದರು. ಸಿಟಿಯಲ್ಲಿ ಒಂದು 31 ಪಾಯಿಂಟ್ ಸಮಥಿಂಗ್ ಅಷ್ಟು ಜನ ಇದ್ದರು. ಸರಿನಾ? ಸಿಟಿಯಲ್ಲಿ. ಬಟ್ ಈ 2021-22ರ ಪ್ರಕಾರ ಎಷ್ಟು ಜನಸಂಖ್ಯೆ ಗ್ರಾಮೀಣದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದರೆ 65% ಜನ ಮಾತ್ರ ನಮ್ಮ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸರಿನಾ? ಸೊ ಇದು ನೀವು ಗೊತ್ತಿರ್ಬೋದು, ಕೇಳಬಹುದು ನಿಮಗೆ. ಹಾಗೆ ಈ ಅತಿ ಹೆಚ್ಚು ಈ ಸಿಟಿಯಲ್ಲಿ ವಾಸ ಮಾಡ್ತಕ್ಕಂತಹ ಜನ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತಾರೆ? ನಾನು ಜನ ಕೇಳ್ತಾ ಇದ್ದೀನಿ, ಪರ್ಸೆಂಟೇಜಲ್ಲಿ ಕೇಳ್ತಾ ಇಲ್ಲ. ಪರ್ಸೆಂಟೇಜಲ್ಲಿ ಕೇಳಿದ್ರೆ ಗೋವಾ, ಅತಿ ಹೆಚ್ಚು ಜನ ಕೇಳಿದ್ರೆ ನಿಮಗೆ ಮಹಾರಾಷ್ಟ್ರ, ಎರಡು ಗೊತ್ತಿರಲಿ ನಿಮಗೆ, ಎಲ್ಲಿ ಸಿಟಿಯಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅನಂತ್ ನಾಗ್ ಅವರಿಗೆ ಪದ್ಮಭೂಷಣ 2025 ಯಾವ ಕ್ಷೇತ್ರದಲ್ಲಿ ನೀಡಲಾಯಿತು? ಹೇಗೆಂದರೆ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನಂಗೆ ಕ್ವಶನ್ ಇದು, ಫ್ರೀ ಹಿಟ್ ಕ್ವಶನ್ ಇದು. ಅನಂತ್ ನಾಗ್ ಅವರು ಅನಂತ್ ನಾಗ್ ಅವ್ರು ಏನಿದ್ದಾರೆ, ಏನು ಪುಸ್ತಕ ಬರೀತಾರಾ? ಸಾಹಿತ್ಯದಲ್ಲಿ ಅವರಿಗೆ ಸಿಕ್ಕಿದೆಯಾ? ಕಲೆ ಅಲ್ವಾ? ಸೊ ಕಲೆ ವಿಭಾಗದಲ್ಲಿ, ಕಲೆ ಮತ್ತು ಸಂಸ್ಕೃತಿಗೆ ಅವರ ಕೊಡುಗೆಗಾಗಿ ಅವರಿಗೆ 2025ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿದೆ. ಹಾಗೆ ಇನ್ನೊಬ್ರು ನಮ್ಮ ಸೂರ್ಯನಾರಾಯಣ್ ಅಂತ ಅವರಿಗೂ ಕೂಡ ನೀಡಿದೆ. ಇದೇ ಒಂದು ಪದ್ಮಭೂಷಣ ಪ್ರಶಸ್ತಿ. ಟೋಟಲಿ ಈ ಪದ್ಮ ವಿಭೂಷಣ ಪ್ರಶಸ್ತಿ 7 ಜನರಿಗೆ, ಪದ್ಮಭೂಷಣ ಪ್ರಶಸ್ತಿ 19 ಜನರಿಗೆ ನೀಡಲಾಗಿದೆ. ಸರಿನಾ? 19 ಜನರಲ್ಲಿ ಇಬ್ಬರು ನಮ್ಮ ಕರ್ನಾಟಕದವರೇ ಇದ್ದಾರೆ. ಯಾರು? ಒಂದು ಅನಂತ್ ನಾಗ್ ಅವರು, ಈ ಶಂಕರ್ ನಾಗ್ ಅವರ ಅಣ್ಣ, ಹಾಗೆ ಇನ್ನೊಂದು ಸೂರ್ಯನಾರಾಯಣ್ ಅಂತ ಕಂಡುಬರ್ತಾರೆ. ಸೊ ಅವರಿಬ್ಬರೂ ಕೂಡ ಈ ಒಂದು ಪದ್ಮಭೂಷಣ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಸರ್ ಇವ್ರ ಹೆಸರು ನೆನ್ಪಿಡ್ತಾರೆ, ಅವ್ರ ಹೆಸರು ನೆನ್ಪಿಟ್ಕೊಳ್ಳೋಲ್ಲ, ಏನಿಲ್ಲ, ಇಬ್ಬರು ಕೂಡ KGF ಅಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. KGF ಅಲ್ಲಿ ಸೂರ್ಯನಾರಾಯಣ್ ಕಂಡುಬರ್ತಾನೆ ತಾನೆ, ಅದಾದ ನಂತರ ಅನಂತ್ ನಾಗ್ ಕೂಡ ಕಂಡುಬರ್ತಾರೆ ತಾನೆ. ಸೊ ಹಾಗೆ ನೆನ್ಪಿಟ್ಕೊಂಡು ನೀವು ಹೇಳಬಹುದು. ಬಟ್ ಇಲ್ಲಿ ಒಂದು ಗೊತ್ತಿರಲಿ ನಿಮಗೆ, ಈ 7 ಪದ್ಮಭೂಷಣ ಪ್ರಶಸ್ತಿ ತೊಗೊಂಡವರು ಹಾಗೆ 19 ಪದ್ಮವಿಭೂಷಣ ಪ್ರಶಸ್ತಿಯನ್ನು ತೊಗೊಂಡವ್ರು ನೀವು ನೋಡ್ಕೊಳ್ಳೇಬೇಕು. ಉಳಿದಿದ್ದು ಏನು ಪದ್ಮಶ್ರೀ ಪ್ರಶಸ್ತಿ ತೊಗೊಂಡಿದ್ದಾರಲ್ವ, ಅವರು ನೀವು ಸ್ವಲ್ಪ ಶಾರ್ಟ್ ಆಗಿ ಸುಮ್ಮನೆ ನೋಡ್ಕೊಂಡು ಹೋಗಿ, ರಟ್ಟ ಹೊಡಿಬೇಡಿ. ಮತ್ತೆ ರಟ್ಟ ಹೊಡೆದ್ರೆ ಯಾವುದೂ ನೆನ್ಕೊಳ್ಳಿಲ್ಲ, ಹಳಿದೆಲ್ಲ ನೆನಪಿರ್ತದೆ. ಸರಿನಾ? ಬಟ್ ಇವನ್ನು ನೋಡ್ಕೊಂಡು ಹೋಗಿ. ಬಟ್ ಇದನ್ನಾದರೂ ನೀವು ಎಕ್ಸಾಕ್ಟ್ ಅವ್ರ ಹೆಸರೇನು, ಅವ್ರು ಯಾವ ರಾಜ್ಯದವರು, ಅವ್ರು ಎದಕ್ಕೆ ತೊಗೊಂಡಿದ್ದಾರೆ ಅಷ್ಟೇ ಬೇಕು. ಸರಿನಾ? ಹಾಗೆ ಈ ಟೋಟಲ್ ಎಷ್ಟು ಜನ ತೊಗೊಂಡಿದ್ದಾರೆ ಅಂದರೆ 139 ಜನ ಪದ್ಮ ಪ್ರಶಸ್ತಿಗಳನ್ನು ತೊಗೊಂಡಿದ್ದಾರೆ. ಸರಿನಾ? ಆ ಪದ್ಮ ಪ್ರಶಸ್ತಿಗಳಲ್ಲಿ ಇವಾಗ ಮರಣೋತ್ತರವಾಗಿ ಎಷ್ಟು ಜನಕ್ಕೆ ಪದ್ಮ ಪ್ರಶಸ್ತಿ ನೀಡಲಾಗಿದೆ? 10 ಜನರಿಗೆ ಪದ್ಮ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಲಾಗಿದೆ. ಸೊ ಈ 10 ಜನರನ್ನು ನೀವು ರಟ್ಟ ಹೊಡೆದೇ ಹೋಗ್ರಿ, ಕೇಳ್ತಾನೆ. ಸರಿನಾ? ಈ ಮರಣೋತ್ತರ ಪ್ರಶಸ್ತಿ ಏನು ತೊಗೊಂಡಿರ್ತಾರಲ್ವ, ಅವ್ರು ಭಾಳ ಇಂಪಾರ್ಟೆಂಟ್ ಆಗ್ತಾರೆ.
ಸೊ ಲಾಸ್ಟ್ ಕ್ವಶನ್ ಆಗ್ಬೋದು ಅವ್ರ ಮೇಲೆ. ಸೊ ಅದಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾನೆ ಆ ರೀತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದಾನೆ. ಈ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರಾಗಿದ್ದಾರೆ ಅಂದರೆ, ಈ ಆತ್ಮಾರಾಮ್ ಪಾಂಡುರಂಗನವರಾಗಿದ್ದಾರೆ. ಏನಿಲ್ಲ, ಪಿ ಫಾರ್ ಪ್ರಾರ್ಥನಾ, ಈ ಪಿ ಫಾರ್ ಪಾಂಡುರಂಗ ನೆನಪುಳಿತದಲ್ವಾ. ಸೊ ಅಷ್ಟೇ. ಈ 1867 ವರ್ಷ ನೆನಪಿರಲಿ. 1867 ಸತ್ಯಶೋಧಕ ಸಮಾಜ ಯಾವಾಗ ಸ್ಟಾರ್ಟ್ ಆಯಿತು ಹೇಳ್ಬೋದಾ? 1873 ಅಲ್ವಾ? ಸತ್ಯಶೋಧಕ ಸಮಾಜ 1873. ಅದು ಆನಂತರ ಆರ್ಯ ಸಮಾಜ ಯಾವಾಗ ಸ್ಟಾರ್ಟ್ ಆಗುತ್ತೆ? 2 ವರ್ಷ ಮುಂದೆ 1875 ಸ್ಥಾಪನೆ ಆಗುತ್ತೆ. ಸರಿನಾ? ಸೊ ಈ ರೀತಿ ಕೆಲವೊಂದು ನೆನ್ಪಿಟ್ಕೊಳ್ಳಿ. ನಾನು ಹೇಗೆ ನೆನ್ಪಿಟ್ಕೊಂಡಿದ್ದೀನಿ ಅಂತ ನಿಮ್ಗೆ ಹೇಳ. ನಿಮಗೆ ಈ 7 ಅನ್ನೋದು ಹೇಗೆ ಸಿಂಬಲ್ ಆಗುತ್ತೆ ಗೊತ್ತಾ? ಈ 7 ಅನ್ನೋದು ನಾವು ದೇವರಿಗೆ ಹೀಗೆ ಕೈ ಮುಗಿದು ಹೀಗೆ ಮಂಡಿ ಊರು ಕೂತ್ಕೊಳ್ತೀವಲ್ವಾ, ಆ ಮಂಡಿ ಊರು ಕೂತ್ಕೊಳ್ಳೋದು ನನಗೆ ಆಲ್ವೇಸ್ 7 ಅಂತಲೇ ಅನಿಸುತ್ತೆ. ಮಂಡಿ ಊರು ಕೂತ್ಕೊಳ್ಳೋದು ಏನಿದೆ ಅಲ್ವಾ, ನಮ್ಮದು ಒಂದು ಪೋಸ್ ಆಗುತ್ತಲ್ವ, ನಮ್ಮ ಬಾಡಿ ಪೋಸು, ಅದು ಆಲ್ವೇಸ್ 7 ಥರ ಕಾಣಿಸುತ್ತೆ ನನಗೆ. ಸೊ ಹಾಗೆ ಇದೊಂದು ಪ್ರಾರ್ಥನೆ ಮಾಡ್ಕೊಳ್ಳೋದು ನನಗೆ 7 ಅಂತಲೇ ಇಟ್ಟಿದ್ದೀನಿ ನಾನು. ಸರಿನಾ? ಇದ್ರ ಮಧ್ಯೆ ಮತ್ತು ಸತ್ಯಶೋಧಕ ಸಮಾಜದ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಆಗಿದೆ. ಒಂದು ಎಕ್ಸಾಮಲ್ಲಿ ನಾನು ಇದನ್ನು ಮಿಸ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಅನಿಸುತ್ತೆ. ಮೀನ್ಸ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲ, ಬೇರೆ ಒಂದು ನಾರ್ಮಲ್ ಸಿಂಪಲ್ ಎಕ್ಸಾಮ್ ಇಟ್ಟಿರ್ತಾರಲ್ಲ, ಸೊ ಆ ರೀತಿ ಎಕ್ಸಾಮಲ್ಲಿ. ಸರಿನಾ? ಸೊ ಈ ರೀತಿ ಕೆಲವೊಂದು ಏನೋ ಒಂದು, ಇವಾಗ 1 ನೋಡಿದ್ರೆ ನಿಮಗೆ ಏನೋ ಒಂದು ಫೀಲ್ ಬರಬೇಕು, 2 ನೋಡಿದ್ರೆ ಏನೋ ಒಂದು ಫೀಲ್ ಬರಬೇಕು. ನನಗೆ ಬರುತ್ತೆ, ನಿಮ್ಗೆ ಬರಬೇಕು ಅಂತ ಅಲ್ಲ, ಬಟ್ ಬಂದರೆ ಚೆನ್ನಾಗಿರುತ್ತೆ. ಸರಿನಾ? ಸೊ ಹೇಗೆ ಈ ಕರೆಂಟ್ ಅಫೇರ್ಸ್ನ ಆಲ್ವೇಸ್ ನಾವು ಏನೋ ಒಂದು ಲಿಂಕ್ ಮಾಡ್ಕೊಂಡು ಓದ್ತೀವಿ, ಏನೋ ಒಂದು ನಾವು ಫೀಲ್ ತೊಗೊಂಡು ಓದ್ತೀವಿ ಅಲ್ವಾ, ಹಾಗೆ ಹಿಸ್ಟ್ರಿಯಲ್ಲಿ ಈ ಕೆಲವೊಂದು ನಂಬರ್ಸ್ ಬರುತ್ತೆ ಅಲ್ವಾ, ಈ ನಂಬರ್ಸ್ ಹೇಗೆ ಅಂದರೆ ಸಮ್ ಫ್ಯಾನ್ಸಿ ನಂಬರ್ ಇರುತ್ತೆ ಕೆಲವೊಂದು. ಇವಾಗ ನೀವು ನೋಡಿರ್ಬೋದು, ಯಾವುದು ಈ 1191 ಸರಿನಾ? ಇದೇನು 1ನೇ ಥರ ಏನು ಇದಾಯಿತು. ಸೊ ಏನಿದೆ 3 ಫ್ಯಾನ್ಸಿ ನಂಬರ್ ಇದೆ, 1111 111 ಅಂತಲೇ ಹೇಳ್ಬೋದು ನಾವು. ಸರಿನಾ? ಸೊ ಈ ರೀತಿ ಫ್ಯಾನ್ಸಿ ನಂಬರ್ ಇದೆ. ಸೊ ಅದಂದ್ರೆ 1 2 3 ಆರ್ಟಿಕಲ್ ಏನು ಹೇಳುತ್ತೆ? ಸರಿನಾ? ಸುಗ್ರೀವಾಜ್ಞೆ ಬಗ್ಗೆ ಹೇಳುತ್ತೆ. ಸೊ 143 ಲವ್ ಬಗ್ಗೆ ಹೇಳುತ್ತೆ. ಸರಿನಾ? 143 ಐ ಲವ್ ಯು ಅಲ್ವಾ. ಸೊ 143 ಅನ್ನೋದು ಈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹಾಗೆ ಈ ರಾಷ್ಟ್ರಪತಿಯ ಲವ್ ಬಗ್ಗೆ ಹೇಳುತ್ತೆ. ಮೀನ್ಸ್ ಹಾಗೆ ಅಂತಂದರೆ ನೀವು ಏನನ್ನ ತಿಳ್ಕೊಳಕ್ಕೆ ಹೋಗ್ಬೇಡಿ. ಓಕೆ? ಮೀನ್ಸ್ ನನಗೆ ಅರ್ಥ ಆಗಬೇಕು ಲವ್ ಅಂತಂದರೆ ಏನು. ಇವಾಗ ನಾವು ಯಾರಿಗೆ ಇಷ್ಟಪಡ್ತಿರ್ತೀವಿ ಅವ್ರನ್ನ ನಾವು ಇಷ್ಟಪಡ್ತೀವಿ, ನನ್ನ ಏನೋ ಲವ್ ಅಂತ ಹೇಳ್ತೀವಲ್ವಾ. ಸೊ ಹಾಗೆ ಈ ರಾಷ್ಟ್ರಪತಿಗಳು ಕೂಡ ಅವ್ರಿಗೇನಾದರೂ ತೊಂದರೆ ಆದಾಗ, ಅವ್ರಿಗೇನಾದರೂ ತಿಳಿದೇ ಇದ್ದಾಗ ಅವ್ರು ಯಾರನ್ನ ಸಂಪರ್ಕ ಮಾಡ್ತಾರೆ, ಯಾರ ಹತ್ರ ಒಂದು ಸಂದೇಶ ತೊಗೊಳ್ತಾರೆ, ಯಾರ ಹತ್ರ ಒಂದು ಸಲಹೆ ತೊಗೊಳ್ತಾರೆ ಅಂದರೆ ಅವರು ಪ್ರೀತಿ ಪಾತ್ರರಾದವರು ಯಾರು? ಇದೇ 143 ಯಾರು? ಸುಪ್ರೀಂ ಕೋರ್ಟ್ ಅವ್ರ ಹತ್ರ. ಸರಿನಾ? ಹೀಗೆ ನೆನ್ಪಿಟ್ಕೊಳ್ಳಿ, ನೆನ್ಪಿಡ್ತವೆ. ಕೆಲವೊಂದು ಹೇಗೆ ಅಂದರೆ ಎಲ್ಲವನ್ನು ಕೂಡ ನಾನು ರಟ ಹೊಡಿತೀನಿ, ಎಲ್ಲವನ್ನು ಕೂಡ ನಾನು ಮೆಮರೈಸ್ ಮಾಡ್ತೀನಿ, ಎಲ್ಲವನ್ನು ಕೂಡ ನಾನು ತಿಳ್ಕೊಂಡೇ ಹೋಗ್ತೇನೆ. ಆಗಲ್ಲ. ಕೆಲವೊಂದಕ್ಕೆ ನಿಮಗೆ ಶಾರ್ಟ್ ಟ್ರಿಕ್ಸ್ ಬೇಕಾಗ್ತವೆ, ಕೆಲವೊಂದಕ್ಕೆ ಇದ್ರೆ ನಿಮ್ಮದೇ ಒಂದು ವೇ ಇರುತ್ತೆ. ಸರಿನಾ? ಆ ರೀತಿ ಓದ್ಕೊಳ್ಬೇಕಾಗುತ್ತೆ. ಇದು ಏನಾದರೂ ನಿಮಗೆ ಕತೆ ಅನಿಸಿದ್ರೆ ಡಬಲ್ ಟ್ಯಾಪ್ ಮಾಡಿ ಮುಂದೆ ಹೋಗಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 42ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾನೆ. ಸೊ ಇದನ್ನು ಏನಂತ ಕರಿತೀವಿ? ಟೋಟಲಿ 2 ಸರಿ ಕರಿತೀವಿ. ಅತ್ಯಂತ ದೊಡ್ಡ ಸಂವಿಧಾನ, ಅತ್ಯಂತ ದೊಡ್ಡ ತಿದ್ದುಪಡಿ ಅಂತ ಕರಿತೀವಿ, ಹಾಗೆ ಮಿನಿ ಸಂವಿಧಾನ ಅಂತ ಕರಿತೀವಿ, ಹಾಗೆ ಇಂದಿರಾ ಗಾಂಧಿ ಸಂವಿಧಾನ ಅಥವಾ ಇಂದಿರಾ ಸಂವಿಧಾನ ಅಂತ ಕೂಡ ಕರಿತೀವಿ. ಯಾವುದನ್ನ? ಈ 42ನೇ ತಿದ್ದುಪಡಿಯನ್ನು. ಇದು ಯಾವಾಗ ಆಯಿತು ಅಂತ ನೋಡೋದಾದರೆ 1976ರಲ್ಲಿ ಈ ತಿದ್ದುಪಡಿ ಆಗ್ತದೆ. ಈ ತಿದ್ದುಪಡಿ ಆದಾಗ ಯಾವೊಂದು ಸರ್ಕಾರ ಇತ್ತು? ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಈ ಕಾಂಗ್ರೆಸ್ ಸರ್ಕಾರ ಮೊದಲ ಬಾರಿಗೆ ಬಿದ್ದುದೇ 1977ರಲ್ಲಿ. ಸರಿನಾ? ಅವಾಗ ಜನತಾ ಪಕ್ಷ ಬರುತ್ತೆ. ಬಟ್ ಅಲ್ಲಿವರೆಗೂ 1947ರಿಂದ ಈ 1977ರವರೆಗೆ. ಸರಿನಾ? ಸೊ ಆಲ್ಮೋಸ್ಟ್ ಎಷ್ಟು 47, 57, 67, 77 30 ವರ್ಷ ಕಂಟಿನ್ಯೂ ಬಿಡದೆ ಇವರೇ ಕಾಂಗ್ರೆಸ್ ಅವರೇ ಆಳಿದ್ದಾರೆ. ಗೊತ್ತಿರಲಿ ನಿಮಗೆ. ಸರಿನಾ? ಸೊ ಆ ಕಾಂಗ್ರೆಸ್ ಪಕ್ಷ ಇತ್ತು, ಮೀನ್ಸ್ ಇಂದಿರಾ ಗಾಂಧಿ ಅವರೇ ಪ್ರಧಾನಮಂತ್ರಿ ಇದ್ದರು. ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ಇದನ್ನು ಅತ್ಯಂತ ದೊಡ್ಡ ತಿದ್ದುಪಡಿ ಅಥವಾ ಮಿನಿ ಸಂವಿಧಾನ ಅಥವಾ ಇಂದಿರಾ ಸಂವಿಧಾನ ಅಂತ ಕರಿತೀವಿ. ಇದರಲ್ಲಿ ನಿಮಗೆ ಪೀಠಿಕೆಗೆ ಮೊದಲ ಬಾರಿಗೆ, ಅಥವಾ ಈ ಪ್ರಿಯಾಂಬಲ್ ಅಂತ ಹೇಳ್ತೀವಲ್ಲ, ಪೀಠಿಕೆ ಅಥವಾ ಪ್ರಿಯಾಂಬಲ್ಲು, ಅದಕ್ಕೆ ಮೊದಲ ಬಾರಿಗೆ ಹಾಗೆ ಏಕೈಕ ತಿದ್ದುಪಡಿ ಆಗ್ತದೆ ಈ ಒಂದು 1976ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೂ ತಿದ್ದುಪಡಿ ಆಗಿಲ್ಲ. ಆ ತಿದ್ದುಪಡಿ ಆಗಿದೆ ಅಲ್ವಾ, ಅಲ್ಲಿ 3 ಪದಗಳನ್ನು ಸೇರ್ಪಡೆ ಮಾಡ್ತಾರೆ. ಯಾವುದು? ಒಂದು ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅನ್ನೋದು. ಸರಿನಾ? ಈ ಸಮಗ್ರತೆ ಬದಲಾಗಿ ನಿಮಗೆ ಐಕ್ಯತೆ ಅನ್ನೋ ವರ್ಡ್ ಕೂಡ ನಿಮಗೆ ಇರ್ಬೋದು. ಸರಿನಾ? ಇಲ್ಲೂ ಸಮಗ್ರತೆ ಕೊಡಲಿಲ್ಲ, ಐಕ್ಯತೆ ಕೊಟ್ಟ. ಹೌದು, ಐಕ್ಯತೆನೂ ರೈಟ್ ಆಗುತ್ತೆ. ಯಾಕಂದರೆ ಸಮಗ್ರತೆ ಮತ್ತು ಐಕ್ಯತೆ 2 ಮೀನಿಂಗ್ ಸೇಮ್ ಆಗುತ್ತೆ. ನಮ್ಮ ಕನ್ನಡದಲ್ಲೇ ಬ್ಯೂಟಿಫುಲ್. ನಮ್ಮ ಕನ್ನಡ ಬ್ಯೂಟಿ ಏನು ಅಂದರೆ ಒಂದೇ ಪದಕ್ಕೆ ನೀವು 1000 ಹೇಳ್ಬೋದು. ಸರಿನಾ? ಸೊ ಆ ರೀತಿ ಈ ಐಕ್ಯತೆ ಅನ್ನುವ ಒಂದು ಪದ ಇಲ್ಲಿ ನಾವು ಬಳಸ್ಬೋದು, ಸಮಗ್ರತೆಯ ಬದಲಾಗಿ. ಸರಿನಾ? ಗೊತ್ತಿರಲಿ ನಿಮಗೆ ಕೇಳಬಹುದು. ಹಾಗೆ ಇದರಿಂದಾನೇ ಈ 42ನೇ ಸಾಂವಿಧಾನಿಕ ತಿದ್ದುಪಡಿಯಿಂದನೇ 10 ಮೂಲಭೂತ ಕರ್ತವ್ಯಗಳನ್ನು 4A ಭಾಗಕ್ಕೆ 51A ವಿಧಿಯಲ್ಲಿ ಸೇರ್ಪಡೆ ಮಾಡಲಾಗ್ತದೆ. ಸರಿನಾ? ಸರ್ ಇಲ್ಲ ಸರ್, ಮೂಲಭೂತ ಕರ್ತವ್ಯಗಳು 11 ಇದ್ದಾವೆ ಸರ್. ಸೊ ಹೌದು ಸರ್, 11 ಇದ್ದಾವೆ. 11ನೇ ಮೂಲಭೂತ ಕರ್ತವ್ಯ ಈ 2002ರಲ್ಲಿ 86ನೇ ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡ್ತಾರೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. 11ನೇ ಮೂಲಭೂತ ಕರ್ತವ್ಯ ಯಾವಾಗ ಸೇರ್ಪಡೆ ಆಗಿದೆ ಅಂತ ಕೇಳಿದ್ರೆ 2002ರಲ್ಲಿ. ಸರಿನಾ? ಬಟ್ ಇವಾಗ 1976ರಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳು ಇದ್ವು ಅಂತ ಕೇಳಿದ್ರೆ ನಿಮಗೆ ಟೋಟಲಿ 10. 1972ಕ್ಕಿಂತ ಮುಂಚೆ ಎಷ್ಟಿದ್ವು? ಮೀನ್ಸ್ 76ಕ್ಕಿಂತ ಮುಂಚೆ ಎಷ್ಟಿದ್ವು? ಇರಲಿಲ್ಲ, 0 ಇತ್ತು. ಯಾವ ದೇಶದಿಂದ ತಂದರು ಇದನ್ನು? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಇಂದಿರಾ ಗಾಂಧಿ ಅವರು ಹೇಳಿದ ಒಂದು ಆದೇಶದ ಮೇರೆಗೆ ರಷ್ಯಾದಿಂದ ಹೋಗಿ ಅಧ್ಯಯನ ಮಾಡಿಕೊಂಡು ಟೋಟಲಿ 6 ತರ್ತಾರೆ. ಮೀನ್ಸ್ 6 ತರ್ತಾರೆ ಅಂತಲ್ಲ, ಟೋಟಲಿ 10 ತರ್ತಾರೆ. 10ರಲ್ಲಿ ಇವರು 4ನ್ನ ಮೈನಸ್ ಮಾಡಿ 6ನ್ನ ತಗೋತಾರೆ. ಸರಿನಾ?
6ನ ತಗೊಂಡು 6ರಲ್ಲಿ ಇವರೊಂದು 4 ಆ್ಯಡಪ್ ಮಾಡಿಕೊಂಡು ಟೋಟಲಿ 10 ಅಲ್ಲಿ ಒಂದು ಸಂವಿಧಾನದಲ್ಲಿ ಬರೀತಾರೆ. ಸರಿನಾ? ಇಷ್ಟು ನೆನ್ಪಿಟ್ಕೊಳ್ಳಿ, ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಯಾವ ನ್ಯಾಯಾಲಯವು ತನ್ನ ತೀರ್ಪಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಲ್ಲುವಾಗ ನೀಡಿದ ಹೇಳಿಕೆಯು ಸಂದೇಹಾಸ್ಪದವಾಗಿದ್ದರೆ ಅದನ್ನು ಬೆಂಬಲಿಸಲು ಬೇರೆ ಯಾವುದೇ ಇಲ್ಲದಿದ್ದರೆ ಆ ಹೇಳಿಕೆಯು ಆಧಾರದ ಮೇಲೆ ಯಾರನ್ನಾದರೂ ಶಿಕ್ಷೆಗೆ ಒಳಪಡಿಸುವುದು ಸರಿಯಲ್ಲ ಎಂದು ಹೇಳಿದೆ. ಸರಿನಾ? ಸೊ ಇವಾಗ ಅವನೇ ಮಾಡಿದ್ದ, ಅದನ್ನೇ ಹೇಳ್ದ, ಅದನ್ನು ಬೇರೆ ಯಾವುದೇ ಪುರಾವೆಗಳು ಇರಲಿಲ್ಲ ಅಂದರೆ ಅದಕ್ಕೆ ಶಿಕ್ಷೆಗೆ ಒಳಪಡಿಸುವುದು ಸರಿಯಲ್ಲ ಅಂತ ಹೇಳಿದೆ. ಯಾವ ನ್ಯಾಯಾಲಯ ಅಂತ ಕೇಳಿದ್ದಾನೆ. ಸರಿನಾ? ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ ಅಲ್ವಾ, ಅದು ಹೇಳ್ತದೆ ತನ್ನ ತೀರ್ಪಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಲ್ಲುವಾಗ ನೀಡಿದ ಹೇಳಿಕೆಯು ಅನುಮಾನಾಸ್ಪದವಾಗಿದ್ದರೆ ಮತ್ತು ಅದಕ್ಕೆ ಬೆಂಬಲವಾಗಿ ಬೇರೆ ಯಾವುದೇ ಇಲ್ಲದಿದ್ದರೆ ಆ ಹೇಳಿಕೆಯು ಆಧಾರದ ಮೇಲೆಯೇ ಯಾರನ್ನಾದರೂ ಶಿಕ್ಷೆಗೆ ಒಳಪಡಿಸುವುದು ನ್ಯಾಯವಲ್ಲ ಎಂದು ಹೇಳಿದೆ. ಪುರಾವೆಗಳನ್ನು ದೃಢೀಕರಿಸದೆ ನ್ಯಾಯಾಲಯದ ಹೇಳಿಕೆಯನ್ನು ನಂಬಲು ಸಾಧ್ಯವಿಲ್ಲ ಎಂದು ಸಹ ಈ ನ್ಯಾಯಾಲಯ ಹೇಳಿದೆ. ಸರಿನಾ? ಗೊತ್ತಿರಲಿ ನಿಮಗೆ. ಈ ನ್ಯಾಯಾಲಯದ ಕೆಲವೊಂದು ನಿಮಗೆ ಫನ್ನಿ ಇರ್ತವೆ. ಮೀನ್ಸ್ ಫನ್ನಿ ಅಂತಂದರೆ ಕೆಲವೊಂದು ನ್ಯಾಯಾಲಯ ನಾನು ಇದನ್ನು ಹೇಳ್ತೀನಿ, ನಾನು ಏನೋ ಒಂದನ್ನು ಎ ಕರೆಕ್ಟ್ ಅಂತ ಹೇಳಿದ್ರೆ ಇಲ್ಲ, ಬಿ ನ್ಯಾಯಾಲಯ ಏನು ಹೇಳುತ್ತೆ ನಿಮಗೆ, ಇಲ್ಲ ಬಿ ಕರೆಕ್ಟ್ ಅಂತ ಹೇಳುತ್ತೆ. ಮೀನ್ಸ್ ಒಬ್ಬನು ನಾನು ಅದ್ವೈತ ಕರೆಕ್ಟ್ ಅಂತಂದರೆ ಇಲ್ಲ, ನಾನು ಅದು ದ್ವೈತನೇ ಕರೆಕ್ಟ್ ಅಂತ ಕೆಲವೊಂದು ನ್ಯಾಯಾಲಯಗಳು ವಾದ ಮಾಡ್ತವೆ. ನ್ಯಾಯಾಲಯಗಳು ಕೂಡ ಎಲ್ಲ ಟೈಮಲ್ಲಿ ಸರಿಯಾಗಿ ಹೇಳ್ತವೆ ಅಂತ ಅಲ್ಲ. ಇವಾಗ ನೀವು ನೋಡಿರ್ಬೋದು, ಈ ಬಿಹಾರದ ಏನು ನ್ಯಾಯಾಲಯ ಇದೆ ಅಲ್ವಾ, ಈ ಬಿಹಾರದಲ್ಲಿ ಕಂಡುಬರ್ತಕ್ಕಂಥ ನ್ಯಾಯಾಲಯ ಎಷ್ಟೋ ಸರಿ ಅದನ್ನು ತೀರ್ಪುಗಳು ಭಾಳ ವಿಚಿತ್ರ ಆಗಿದ್ದಾವೆ. ವಿಚಿತ್ರ ಮೀನ್ಸ್ ವಿಚಿತ್ರ. ಇವಾಗ ನೀವು ಏನೋ ಒಂದು ಇಲ್ಲ, ಈ ಬಿಹಾರದೊಂದು, ಇನ್ನೊಂದು ಗುಜರಾತದೊಂದು, ಇದು ಕೂಡ ನೀವು ರೀಸೆಂಟಾಗಿ ನೋಡಿರ್ಬೋದು. ಓಕೆ, ಅದನ್ನು ಇವಾಗ ಹೇಳಿದ್ರೆ ಬಾಯಿಂದ ಸ್ವಲ್ಪ ತಪ್ಪು ಅನಿಸ್ಬೋದೇನೋ. ಓಕೆ, ಬಟ್ ಆ ರೀತಿ ಎಲ್ಲೋ ಒಂದು ಈ ಎಲ್ಲ ಪ್ರಕರಣಗಳಿಗೆ ವಿಚಿತ್ರವಾಗಿ ತೀರ್ಪು ಕೊಡೋಕ್ಕೆ ಫೇಮಸ್ ಆಗಿರೋದು ಇವೆರಡು ನ್ಯಾಯಾಲಯಗಳು. ಒಂದು ಬಿಹಾರದಲ್ಲಿ ಕಂಡುಬರ್ತಕ್ಕಂಥ ನ್ಯಾಯಾಲಯ, ಇನ್ನೊಂದು ಗುಜರಾತ್ನಲ್ಲಿ ಕಂಡುಬರ್ತಕ್ಕಂಥ ನ್ಯಾಯಾಲಯ. ಸರಿನಾ? ಇವೆರಡು ಒಂದು ನ್ಯಾಯಾಲಯಗಳ ಅಫಿಷಿಯಲ್ ವೆಬ್ಸೈಟ್ ಏನಿದಾವಲ್ವಾ ಅದನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ಏನಾದರೂ ನಿಮ್ಮದು ಟ್ವಿಟರ್ ಇದ್ದರೆ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಕೆಲವೊಂದು ನ್ಯೂಸ್ಗಳು. ಹಾಗೆ ಈ ಸುಪ್ರೀಂ ಕೋರ್ಟ್ಗೂ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಕೆಲವೊಂದು ಸ್ಪೆಷಲ್ ಏನು ತೀರ್ಪುಗಳಿರ್ತಾವಲ್ಲ ಆ ತೀರ್ಪುಗಳ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಸ್ಪೆಷಲ್ ತೀರ್ಪು ಅಂತ ಹೇಗೆ ಗೊತ್ತಾಗುತ್ತೆ? ಅದು ಸ್ಪೆಷಲ್ ಅನ್ನೋದು ಇವೆ ಯಾವುದೋ ಒಂದು ಪ್ರಕರಣ ಸ್ಪೆಷಲ್ ಅನ್ನೋದು ಹೇಗೆ ಅಂದರೆ, ನಿಮಗೆ ಒಂದೇ ಸರಿ ನಿಮ್ಮ ಕಣ್ಣು ಮುಂದೆ ಬಂದು ಹೋಗೋದಿಲ್ಲ. ಅದು ಒಂದು 2-3 ಸರಿ ಆದರೂ ಬಂದು ಹೋಗುತ್ತೆ. ಇವಾಗ ಕರೆಂಟ್ ಅಫೇರ್ ಆದರೂ ಭಾಳ ಇಂಪಾರ್ಟೆಂಟ್ ಇದ್ದರೆ ಒಂದು 2-3 ಸರಿ ನೀವು ಕಣ್ಣು ಮುಂದೆ ಬಂದು ಹೋಗಿರುತ್ತೆ. ಸರಿನಾ? ಸೊ ಆ ರೀತಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಅಫಿಷಿಯಲ್ ಫೇಸ್ನ ನೀವು ಫಾಲೋ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2025 ರಾಷ್ಟ್ರೀಯ ಸುರಕ್ಷಾ ದಿನದ ಥೀಮ್ ಏನು ಅಂತ ಕೇಳಿದ್ದಾನೆ. ಸೊ ಇದರ ಒಂದು ಥೀಮ್ ಏನಾಗಿದೆ ಅಂದರೆ, ವಿಕಸಿತ್ ಭಾರತಕ್ಕೆ ಸುರಕ್ಷತೆ ಮತ್ತು ಯೋಗಕ್ಷೇಮ ನಿರ್ಣಾಯಕ ಎಂಬುದು ಇದರ ಒಂದು ಥೀಮ್ ಆಗಿದೆ. ಸರಿನಾ? ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಹಾಗೆ ಇದನ್ನು ಸುರಕ್ಷತಾ ದಿನವನ್ನು, ಭದ್ರತಾ ದಿನವನ್ನು ಯಾವಾಗ ಆಚರಣೆ ಮಾಡಿದ್ದೀವಿ ನಾವು ಅಂತ ನೋಡೋದಾದರೆ ಮಾರ್ಚ್ 4ರಂದು ಇದನ್ನು ಆಚರಣೆ ಮಾಡಿದ್ದೀವಿ. ಯಾವುದನ್ನು? ರಾಷ್ಟ್ರೀಯ ಭದ್ರತಾ ದಿನ ಅಥವಾ ರಾಷ್ಟ್ರೀಯ ಸುರಕ್ಷತಾ ದಿನ. ಹಾಗೆ ಆಹಾರ ಸುರಕ್ಷತಾ ದಿನ ಯಾವಾಗ ಆಚರಣೆ ಮಾಡಿದ್ದೀವಿ? ಇದೇ ಜೂನ್ 7. ಈ ಜೂನ್ 7ನ್ನು ನಾವು ಆಹಾರ ಸುರಕ್ಷತಾ ದಿನವನ್ನಾಗಿ ಆಚರಣೆ ಮಾಡಿದ್ದೀವಿ. ಆಹಾರ ದಿನ ಯಾವಾಗಾಗಿತ್ತು? ಆಹಾರ ದಿನ ನಿಮಗೆ ಈ ಅಕ್ಟೋಬರ್ 16 ಆಹಾರ ದಿನವಾಗಿದೆ. ಬಟ್ ಆಹಾರ ಸುರಕ್ಷತಾ ದಿನ ಅಂತ ನಿಮಗೆ ಕೇಳಿದ್ರೆ ಈ ಜೂನ್ 7 ಆಗುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇವುಗಳಲ್ಲಿ ಯಾವ ರಾಜ್ಯವು ಯಾವುದೇ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಕೇಳಿದಾನಂತೆ. ಸರಿನಾ? ಯಾವುದೇ ರಾಜ್ಯವು ಯಾವುದೇ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ. ಯಾವ ಒಂದು ರಾಜ್ಯ? ಇವಾಗ ನೋಡಿ, ಛತ್ತೀಸ್ಗಢ ತಗೊಳ್ಳಿ, ಅದಾದ ನಂತರ ನಿಮಗೆ ಮತ್ತೆ ಯಾವ್ದು ಕಂಡು ಬರುತ್ತೆ? ಈ ನಮ್ಮ ಕರ್ನಾಟಕ ತಗೊಳ್ಳಿ. ಕರ್ನಾಟಕ ಯಾವುದಾದ್ರೂ ದೇಶದ ಜೊತೆ ಗಡಿಯನ್ನು ಹಂಚ್ಕೊಂಡಿದೆಯಾ? ಇಲ್ಲ. ಸೊ ನಿಮಗೆ ಇಲ್ಲಿ ಏನು ಭಾರತದಲ್ಲಿ ಈ ಒಂದು ಬಾರ್ಡ್ರಲ್ಲಿ ಏನು ಕಂಡು ಬರ್ತಾವಲ್ವ ಅವು ನಿಮ್ಗೆ ಗೊತ್ತಿರುತ್ತೆ. ಇವಾಗ 7 ಈಸ್ಟ್ ಯಾವುದು ನಾರ್ತ್ ಈಸ್ಟ್ ಸ್ಟೇಟ್ಗಳು ಎಲ್ಲವೂ ಕೂಡ ಬೇರೆ ದೇಶದೊಂದಿಗೆ ಗಡಿಯನ್ನು ಹಂಚ್ಕೊಂಡಿದ್ದಾವೆ. ಹಾಗೆ ಇಲ್ಲಿ ನಿಮಗೆ ನೋಡಿದ್ರೆ ಈ ಗುಜರಾತ್ ಹಂಚ್ಕೊಂಡಿದೆ, ರಾಜಸ್ಥಾನ ಹಂಚ್ಕೊಂಡಿದೆ, ಇಲ್ಲಿ ನಿಮಗೆ ಈ ಪಂಜಾಬ್ ಹಂಚ್ಕೊಂಡಿದೆ, ಅದಾನಂತರ ಜಮ್ಮು ಕಾಶ್ಮೀರ, ಲಡಾಖು, ಅದಾನಂತರ ನಿಮಗೆ ಕೆಳಗಡೆ ಬಂದರೆ ಈ ಹಿಮಾಚಲ್ ಪ್ರದೇಶ, ಅದಾದ ನಂತರ ಇಲ್ಲಿ ಉತ್ತರಾಖಂಡ ಆದ ನಂತರ ಇಲ್ಲಿ ಯು ಪಿ ಆದ ನಂತರ ನಿಮಗೆ ಇಲ್ಲಿ ಸಿಕ್ಕಿಂ ಆದ ನಂತರ ಇಲ್ಲಿ ವೆಸ್ಟ್ ಬೆಂಗಾಲು, ಇವೆಲ್ಲವೂ ಕೂಡ ಮತ್ತು ಈ 7 ಈಸ್ಟ್ ಸ್ಟೇಟ್ಗಳು ಇವೆಲ್ಲವೂ ಕೂಡ ನಿಮಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚ್ಕೊಂಡಿದ್ದಾವೆ. ಬಟ್ ಅದನ್ನು ಹೊರತಾಗಿ ಉಳಿದಿದ್ದೇನಿದಾವಲ್ವ ಯಾವ ಕೂಡ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚ್ಕೊಂಡಿಲ್ಲ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಡಿಮೆಟ್ರಿಯು ಮೆಂಡಲಿಯು ತಮ್ಮ ಆವರ್ತಿಕ ಕೋಷ್ಟಕವನ್ನು ಯಾವ ವರ್ಷದಲ್ಲಿ ಪ್ರಕಟಣೆ ಮಾಡಿದರು ಅಂತ ಕೇಳಿದ್ದಾರೆ. ಸೊ ಯಾವ ವರ್ಷ ಡಿಮೆಟ್ರಿ ಮೆಂಡಲ್ ಅವರು ತಮ್ಮ ಆವರ್ತಕ ಕೋಷ್ಟಕವನ್ನು ಪ್ರಕಟಣೆ ಮಾಡ್ತಾರೆ ಅಂದರೆ ಈ 1869ರಲ್ಲಿ. ಸರಿನಾ? 1869ರಲ್ಲಿ ತಮ್ಮ ಒಂದು ಆವರ್ತಕ ಕೋಷ್ಟಕವನ್ನು ಅವರು ಪ್ರಕಟಣೆ ಮಾಡ್ತಾರೆ. ಹಾಗೆ ಕೆಳಗಿಂದು ನೀವೇ ಸ್ವಲ್ಪ ಓದ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಂಡೋಸ್ 11ನಲ್ಲಿ ಸಿಸ್ಟಮ್ ಸೆಟ್ಟಿಂಗನ್ನು ತೆರೆಯಲು ಕೀಬೋರ್ಡ್ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದ್ದಾನೆ. ಯಾವುದು ಅಂದರೆ ವಿಂಡೋಸ್ ಕೀ +I ಅಂತ ನಾವು ಕ್ಲಿಕ್ ಮಾಡಬೇಕು ಅಷ್ಟೇ. ಸರಿನಾ? ಈಗ ಯಾವುದು ಈ ವಿಂಡೋಸ್ 11ನಲ್ಲಿ ಸಿಸ್ಟಮ್ ಸೆಟ್ಟಿಂಗ್ಗಳನ್ನು ತೆರೆಯಲು ನಾವು ಏನಂತ ಓಪನ್ ಮಾಡ್ತೀವಿ, ಯಾವ ಶಾರ್ಟ್ಕಟ್ ಕೀಗಳನ್ನು ಯೂಸ್ ಮಾಡ್ತೀವಿ ಅಂದರೆ ಈ ವಿಂಡೋ ಕೀ ಮತ್ತು ಈ I ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ನೃತ್ಯವು ಮಹಾಭಾರತದ ಕಥೆಗಳನ್ನು ಚಿತ್ರಿಸುತ್ತದೆ ಅಂತ ಕೇಳಿದಾನೆ. ಇದು ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಏನಾದರೂ ನಿಮಗೆ ಈ ಜಾನಪದ ನೃತ್ಯ ಅಂತ ಕೇಳಿದ್ರೆ ಈ ಪಾಂಡವನಿ ಅಂತ ನೀವು ಹೇಳ್ಬೋದು. ಸರಿನಾ? ಪಾಂಡವನಿ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಛತ್ತೀಸ್ಗಢದಲ್ಲಿ ಕಂಡುಬರುತ್ತೆ. ಏನಾದರೂ ಶಾಸ್ತ್ರೀಯ ನೃತ್ಯ, ಯಾವ ಶಾಸ್ತ್ರೀಯ ನೃತ್ಯ ಮಹಾಭಾರತ ಕಥೆಗಳನ್ನು ಚಿತ್ರಿಸುತ್ತದೆ ಅಂತ ಕೇಳಿದ್ರೆ ಕಥಕ್ ನೃತ್ಯ ಎಲ್ಲಿ? ಈ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಯಾವುದು? UP ಯಲ್ಲಿ.
2 ಕ್ರೋರ್ ನಿಮ್ಗೆ ಗೊತ್ತಿರಲಿ, ಕೇಳಬಹುದು ನಿಮಗೆ. ಹಾಗೆ ಇನ್ನೊಂದು, ರಾಮಾಯಣ ಮತ್ತು ಮಹಾಭಾರತ ಕಥೆಗಳು ಹೆಚ್ಚಿನ ಕಥಕ್ಕಳಿ ನಾಟಕಗಳಿಗೆ ಥೀಮ್ ಒದಗಿಸುತ್ತವೆ. ರಾಮಾಯಣ ಮತ್ತು ಮಹಾಭಾರತ ಎರಡೂ ನಿಮಗೆ ಕೇಳಿದ್ರೆ ಈ ಕಥಕ್ಕಳಿ ಅಂತ ಹೇಳಿ, ಕಥಕ್ಕಳಿಯಲ್ಲಿ ಕೇರಳ, ಸರಿನಾ? ಸೊ ಈ ಕಥಕ್ಕಳಿಯನ್ನು ಪುರುಷರು ಮಾಡ್ತಾರೆ ಅಥವಾ ಮಹಿಳೆಯರು ಮಾಡ್ತಾರೆ ಅಂತ ನೋಡೋದಾದ್ರೆ ಇದನ್ನು ಪುರುಷರು ಮಾಡ್ತಕ್ಕಂತಹ ಒಂದು ನೃತ್ಯ ವಿಧಾನವಾಗಿದೆ. ಮೋಹಿನಿಯಟ್ಟಮು ಮಹಿಳೆಯರೇ ಮಾಡ್ತಕ್ಕಂಥ ಒಂದು ನೃತ್ಯ ವಿಧಾನವಾಗಿದೆ. ಹಾಗೆ ಈ ಮಹಾಭಾರತದ ಮಹಾಯುದ್ಧದ ದಿನಗಳಿಂದ ಹರಿಯಾಣದ ಯಾವ ನೃತ್ಯ ಪ್ರಕಾರವು ಪ್ರಚಲಿತದಲ್ಲಿದೆ ಅಂತ ಕೇಳಿದ್ದಾನೆ. ಈ ಧಮಾಲ್ ಅನ್ನುವ ಒಂದು ನೃತ್ಯ ಏನಿದೆ ಅಲ್ವಾ, ಈ ಒಂದು ನೃತ್ಯ ಈಗ ರೀಸೆಂಟಾಗಿ ಕರೆಂಟ್ ಅಫೇರ್ಲಿದೆ. ಯಾವುದು? ಈ ಮಹಾಭಾರತದ ಮಹಾಯುದ್ಧಗಳ ದಿನಗಳ ಒಂದು ಕಥೆಯನ್ನು ಚಿತ್ರಿಸ್ತದೆ. ಯಾವುದು? ಈ ಧಮಾಲ್ ಎನ್ನುವ ಒಂದು ನೃತ್ಯ ಶೈಲಿ. ಈ ಧಮಾಲ್ ಎನ್ನುವ ಒಂದು ನೃತ್ಯ ಶೈಲಿ, ಸರಿನಾ? ಇದು ಗೊತ್ತಿಲ್ಲ, ನಿಮಗೆ ಕೇಳ್ಬೋದು. ಧಮಾಲ್ ಅನ್ನೋದು ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ? ಹರಿಯಾಣ ರಾಜ್ಯದಲ್ಲಿ. ಏನು ಹೇಳ್ತದೆ ಅದು? ಈ ಮಹಾಭಾರತದ ಮಹಾಯುದ್ಧದ ಬಗ್ಗೆ ಹೇಳ್ತದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ಪಾಸ್ಗಳು ಭಾರತ, ಚೀನಾ ಮತ್ತು ಮಯನ್ಮಾರ್ಗಳ 3 ಜಂಕ್ಷನ್ ಗಡಿಯಲ್ಲಿದ್ದಾವೆ ಅಂತ ಕೇಳಿದ್ದಾನೆ. ಇವಾಗ ಇಲ್ಲಿ ಲಾಸ್ಟ್ ಇದಿದೆ ಅಲ್ವಾ, ಅರುಣಾಚಲ್ ಪ್ರದೇಶ. ಈ ಅರುಣಾಚಲ್ ಪ್ರದೇಶ ಇಲ್ಲೊಂದು ಟ್ರೈ ಜಂಕ್ಷನ್ ಪಾಯಿಂಟ್ ಬರುತ್ತೆ. ಆ ಟ್ರೈ ಜಂಕ್ಷನ್ ಪಾಯಿಂಟ್ಗೆ ನಾವು ಏನಂತ ಕರಿತೀವಿ ಅಂದರೆ ಡಿಪು ಪಾಸ್ ಅಂತ ಕರಿತೀವಿ. ಓಕೆ, ಆ ಡಿಪು ಪಾಸಲ್ಲಿ ಈ ಭಾರತ, ಈ ಟಿಬೆಟ್ ಮೀನ್ಸ್ ಚೀನಾ, ಸರಿನಾ? ಅದಾದ ನಂತರ ಈ ಮಯನ್ಮಾರ್, ಈ ಮೂರೂ ಕೂಡ ಸಂಧಿಸ್ತಕ್ಕಂಥ ಒಂದು ಪಾಯಿಂಟ್ ಆಗಿದೆ. ಅದನ್ನು ನಾವು ಏನಂತ ಕರಿತೀವಿ? ಈ ಡಿಪು ಪಾಸ್ ಅಂತ ಕರಿತೀವಿ. ಈ ಡಿಪು ಪಾಸು ಯಾವುದರ ಮೇಲ್ಗಡೆ ಕಂಡುಬರುತ್ತೆ ಅಂದರೆ ಈ ಮ್ಯಾಕ್ ಮೋಹನ್ ಗಡಿಯ ಮೇಲೆ ಕಂಡುಬರುತ್ತೆ. ಈ ಮ್ಯಾಕ್ ಮೋಹನ್ ಅನ್ನೋ ಒಂದು ಲೈನ್ ಇದೆ ಅಲ್ವಾ, ಆ ಮ್ಯಾಕ್ ಮೋಹನ್ ಲೈನ್ ಮೇಲೆ ಕಂಡುಬರ್ತದೆ. ಯಾವುದು? ಈ ಡಿಪು ಪಾಸ್ ಅನ್ನೋದು. ಇದು ಕೂಡ ಪ್ರಶ್ನೆ ಕೇಳಿದ್ದಾನೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ RRB NTPC ಜೂನ್ 16 ಸೆಕೆಂಡ್ ಶಿಫ್ಟ್ನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.